ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ ನಮೋಸ್ತು ಭಗವಾನ್ ನಮೋಸ್ತು ದ್ವಾದಶಾಂಗ ಜನವಾನಿ ಮಾತಾ ನಮೋಸ್ತು ನಮೋಸ್ತು ಆಚಾರ್ಯ ನಮೋಸ್ತು ಗುರುದೇವ ನಮೋಸ್ತು 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 ದ್ವಾದಶಾಂಗ ಜನವಾನಿ ಮಾತಾ ಕಿ ಜೈ. ಸದ್ಧರ್ಮ ಭವ್ಯಜೀವಿಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕ ಅನ್ನುವಂಥ ಒಂದು ಮಹಾನ ಗ್ರಂಥದ ಆಚಾರ್ಯ ಅಮಿತಗತಿ ಸ್ವಾಮಿ ವಿರಚಿತ ಬಹಳ ಒಂದು ಸಲ್ಲೇಖನ ಯಾವ ರೀತಿಯಿಂದ ಯಾವ ದೋಷಗಳಿಂದ ರಹಿತರಾಗಿ ಸಲ್ಲೇಖನವನ್ನು ಧಾರಣೆ ಮಾಡಿಕೊಳ್ಬೇಕು, ಸಲ್ಲೇಖನ ಯಾವ ರೀತಿಯಿಂದ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋಂಥ ವಿಷಯದ ಮೇಲೆ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಸುಂದರ ಅಂತ ಒಂದು ಗ್ರಂಥದ ರಚನೆ ಮಾಡಿದ್ದಾರೆ. ಈ ಗ್ರಂಥದಲ್ಲಿ ಬಾಲಮರಣ ಅಧಿಕಾರ ಪ್ರಾರಂಭ ಆಗಿದೆ. ಬಾಲಮರಣ ಅಧಿಕಾರ ಪ್ರಾರಂಭ ಆಗಿದೆ. ಅದರಲ್ಲಿ 49 ಹಾಗೂ 50ನೇ ನಂಬರ ನಾವು ಸೂತ್ರ ಗಾತೆ ನೋಡ್ತಾ ಇದ್ದೀವಿ. ಆ ಗಾತೆ ಭಾವಾರ್ಥ ನಾವು ಓದಲಿಲ್ಲ, ಮೊನ್ನೆ ಭಾವಾರ್ಥ ಓದೋದು ಉಳಿದಿದೆ, ಅರ್ಥ ಮಾತ್ರ ಓದಿದ್ದೀವಿ, ಭಾವಾರ್ಥ ಓದಲಿಲ್ಲ. ಭಾವಾರ್ಥದಲ್ಲಿ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ಅಂತರಂಗ ಮೇ ಮಹಾಪುರುಷೋं के गुणों में ಅನುರಾಗ ಹೋನಾ ಭಕ್ತಿ कहलाती है. ಅಂತರಂಗದಲ್ಲಿ ಮಹಾಪುರುಷರ ಗುಣಗಳ ಬಗ್ಗೆ ಅನುರಾಗ ಇಟ್ಟುಕೊಳ್ಳುವುದಂತಂದರೆ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಆದರಕ್ಕೆ ಭಾವ ಪೂಜಾ ಹೇ, ಅಂತರಂಗದಲ್ಲಿ ಆದರ ಭಾವನೆ ಇಟ್ಟುಕೊಳ್ಳುವುದಂತಂದರೆ ಅದು ಪೂಜೆ ಇದೆ. उन अरहंत आदि पूज्य जनों के गुणों का गान करना यशोगान है ಅಂತ ಅರಹಂತ ಆದಿ ಪೂಜ್ಯ ಪುರುಷರ ಗುಣಗಳ ಗಾನ, ಗುಣಗಳನ್ನು ಹೊಗಳೋದು ಅಂತಂದ್ರದಕ್ಕೆ ಯಶೋಗಾನ ಅಂತ ಹೇಳ್ತಾರೆ. ಆಮೇಲೆ ಪೂಜ್ಯ ಸಾಧು ಆದಿ ಮೇ ಕಿಸಿ ಪ್ರಕಾರ ಕಾ ದೋಷ ಹೋತೋ, ಪೂಜ್ಯ ಸಾಧುಗಳ ಆದಿ ಅವರಲ್ಲಿ ಏನಾದರೂ ಯಾವುದೇ ಪ್ರಕಾರದ ದೋಷಗಳಾದಾಗ ಉಸೆ ಪ್ರಕಟ ನ ಕರ್ನ ದೋಷಾವಜ್ಞಾ ಹೇ, ಆ ದೋಷಗಳನ್ನು ನಾವೇನು ಮಾಡಬಾರ್ದು, ಪ್ರಕಟ ಮಾಡಬಾರ್ದು, ಅದಕ್ಕೆ ದೋಷಾವಜ್ಞಾ ಅಂತ ಹೇಳ್ತಾರ. ಆಮೇಲೆ ಯದಿ ಅಪನೆ ಮೇ ಯೋಗ್ಯತಾ ಹೇ ತೋ ಯುಕ್ತಿ ದ್ವಾರ ಉನ್ಕೆ ದೋಷೋं का निराकरण करना ದೋಷಾ ತಿರಸ್ಕ್ರಿಯಾ ಕಹಲಾತಾ ಹೇ. ನಮ್ಮಲ್ಲೇ ಯೋಗ್ಯತೆ ಇತ್ತಂದರೆ ಯುಕ್ತಿಯಿಂದ ನೋಡಿದರೆ ಧರ್ಮದ ಅಪ್ರಭಾವನೆ ಆಗಬಾರ್ದು, ನೋಡಿದ್ರೆ ಧರ್ಮದ ನಿಂದೆ ಆಗಬಾರ್ದು, ನೋಡಿದ್ರೆ ಆ ಸಾಧು ಪುರುಷರ ಮಹಾಪುರುಷರದ ನಿಂದೆ ಆಗಬಾರ್ದು, ಅವಹೇಳನೆ ಆಗಬಾರ್ದು. ಅವರ ದೋಷಗಳನ್ನು ದೂರ ಮಾಡಲಿಕ್ಕೆ ನಾವು ಏನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಮ್ಯಾಗಿನೂ ಎರಡೂ ಇರಲಿ ಈ ರೀತಿ ನಾವಿಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಯಾಕಂತಂದರೆ ಪೂಜ್ಯ ಸಾಧು ಆದಿ ಮೇ ಕಿಸಿ ಪ್ರಕಾರ ಕಾ ದೋಷ ಹೋತೋ ಉಸ್ಕೆ ಪ್ರಕಟ ನಹಿ ಕರ್ನ ಅಂತ ಹೇಳಿದ್ರು. ಪೂಜ್ಯ ಸಾಧುಗಳ ಹತ್ರ ಏನಾದರೂ ದೋಷಗಳಾಗಿದ್ದವು ಅಂತಂದರೆ ಅದನ್ನು ಪ್ರಕಟ ಮಾಡಬಾರ್ದು. ಯಾಕೆ? ಉಪಗುಹಣ ಅಂಗದ ಪಾಲನೆ ಆಗಬೇಕಲ್ಲಿ ಅಂತ ಹೇಳ್ತಾರೆ. ಸಮ್ಯಕ್ ದೃಷ್ಟಿಗಳು ಉಪಗುಹಣ ಅಂಗದ ಪಾಲನೆ ಮಾಡ್ತಿರ್ತಾರ. ಆಮೇಲೆ ನಿಮ್ಮಿಂದ ಸಾಧ್ಯವಿದ್ದರೆ, ನಿಮ್ಮ ಹತ್ರ ಆ ಯೋಗ್ಯತೆ ಇದ್ದರೆ ನಾವೇನು ಮಾಡಬೇಕಂತಂದ್ರೆ ಯುಕ್ತಿಯ ದ್ವಾರೆ, ಯುಕ್ತಿಯ ಪೂರ್ವಕ ಆ ಮುನಿಗಳ ಹತ್ರ ಇರುವಂಥ ದೋಷಗಳನ್ನು ನಿರಾಕರಣ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ದೋಷದಿಂದ ಅವ್ರನ್ನ ದೂರ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ ಏನಾಗತ್ತೆ ರೀ, ಸ್ಥಿತೀಕರಣ ಅಂಗಾಗತ್ತೆ ಅಂತ ಹೇಳ್ತಾರೆ. ಈ ಪ್ರಕಾರ ಸಮ್ಯಕ್ ದರ್ಶನದ 2 ಅಂಗದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಇವತ್ತಿನ ದಿವಸ 51ನೇ ನಂಬರ್ ಗಾತೆಯಲ್ಲಿ ಅರ್ಥ ಹೇಳ್ತಾರ. इस प्रकार दर्शन की आराधना करने वाला सम्यक दृष्टि जीव, ಈ ಪ್ರಕಾರ ದರ್ಶನದ ಆರಾಧನೆ ಮಾಡ್ತಾ ಇರುವಂತ ಸಮ್ಯಕ್ ದೃಷ್ಟಿ ಜೀವ ಯದ್ಯಪಿ ಚತುರ್ಥ ಗುಣಸ್ಥಾನವರ್ತಿ ಹೋನೆ ಸೆ ಚರಿತ್ರ ರಹಿತ ಹೈ ತೋ ಭಿ, ಯದ್ಯಪಿ 4ನೇ ಗುಣಸ್ಥಾನವರ್ತಿ ಇದ್ರೂ ಸಹ
ಅವನ ಹತ್ರ ಏನಿಲ್ಲ, ಚಾರಿತ್ರದಿಂದ ರಹಿತರಿದ್ದಾರೆ. ಅವರು ಚಾರಿತ್ರದಿಂದ ಏನಿದಾರ, रहितरिदार, रहित है तो भी मरण काल में उत्कृष्ट और शुद्ध लेशायुक्त हुआ संसार भ्रमण को अल्प करता है. ಬಹಳ ಸುಂದರವಾದ ಮಾತು ಹೇಳಿದ್ರಿ ಇಲ್ಲಿ. ಸಮ್ಯಕ್ ದೃಷ್ಟಿ ಇದನ ಜೀವ, ನಾಲ್ಕನೇ ಗುಣಸ್ಥಾನವರ್ತಿ ಜೀವ ಇದನ, ಚಾರಿತ್ರ ರಹಿತ ಇದನ. ನಾಲ್ಕನೇ ಗುಣಸ್ಥಾನದಲ್ಲಿ ಚಾರಿತ್ರ ಇಲ್ಲ, ಚಾರಿತ್ರ ರಹಿತನಿದ್ದಾನೆ. ಆದರೂ ಸಹ ಮರಣ ಕಾಲದಲ್ಲಿ, ಮರಣದ ಸಮಯದಲ್ಲಿ ಉತ್ಕೃಷ್ಟ ಹಾಗೂ ಶುದ್ಧ ಲೇಶಾಯುಕ್ತ, उत्कृष्ट ಹಾಗೂ ಶುದ್ಧ ಲೇಶಾಯುಕ್ತ, ಶುದ್ಧ ಲೇಶಾಯುಕ್ತ ಹುವ ಇಸ ಸಂಸಾರ ಭ್ರಮಣಕ್ಕೂ ಅಲ್ಪ ಕರ್ತ. ಈ ಸಂಸಾರ ಭ್ರಮಣ ಏನಿದೆ ಲಕ್ಷ್ಮಕ್ಕ, ಇದನ್ನೇನ್ ಮಾಡ್ತಾರೆ ಅವರು, ಅಲ್ಪ ಅಂದ್ರೆ ಕಡಿಮೆ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಯಾವ ಕಾರಣದಿಂದ? ಸಮ್ಯಕ್ತ್ವದ ಕಾರಣದಿಂದ, ಮುಖ್ಯತೆಯಿಂದ. ಸಮ್ಯಕ್ ದರ್ಶನ ಇದೆ, ನಾಲ್ಕನೇ ಗುಣಸ್ಥಾನದಲ್ಲಿ ಇದ್ರೂ ಚಾರಿತ್ರ ಇಲ್ಲಾದ್ರೂ ಪರವಾಗಿಲ್ಲ, ಚಾರಿತ್ರದ ಪಾಲನೆ ನಿಮ್ಮಿಂದ ಆಗ್ತಾ ಇಲ್ಲ ಪರವಾಗಿಲ್ಲ, ಆದ್ರೆ ಸಮ್ಯಕ್ತ್ವದ ಪ್ರಭಾವದಿಂದ ಉತ್ಕೃಷ್ಟ ಮರಣ ಹಾಗೂ ಶುದ್ಧ ಲೇಶಾಯುಕ್ತ ತನ್ನ ಈ ಸಂಸಾರ ಭ್ರಮಣ ಏನಿದೆ, ಈ ಸಂಸಾರ ಭ್ರಮಣವನ್ನು ಅವನು ಏನ್ ಮಾಡ್ತಾನ, ಅಲ್ಪ ಮಾಡಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ ಇಲ್ಲಿ. ಅರ್ಥಾತ್ ಪೀತ ಪದ್ಮ और ಶುಕ್ಲ ಲೇಷ ಮೇ ಯದಿ, ಪೀತ ಪದ್ಮ ಮತ್ತು ಶುಕ್ಲ ಈ ಮೂರು ಲೇಷದಲ್ಲಿ अवृति सम्यक्त्वी मरण करता है. अवृति सम्यक दृष्टि मरण प्राप्ति ಮಾಡಿಕೊಳ್ಳುತ್ತಿದ್ದಂತಂದ್ರೆ उसका संसार अत्यल्प रह जाता है. ಅಲ್ಲಿ ಏನಾಗುತ್ತೆ, ಅತ್ಯಲ್ಪ ಉಳಿಯುತ್ತೆ ಆ ಸಂಸಾರ, ಆ ಜೀವಿದು ಅಂತ ತಿಳ್ಕೊಳ್ಬೇಕು ಇಲ್ಲಿ. ಈ ಪ್ರಕಾರ ಇಲ್ಲಿ 51ನೇ ನಂಬರ್ ಸೂತ್ರದಲ್ಲಿ ಹೇಳ್ತಾರ. 52ನೇ ನಂಬರ್ ಸೂತ್ರದಲ್ಲಿ ಗಾತೆಯಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಅರ್ಥದಲ್ಲಿ, ಸಮಸ್ತ ಆಗಮಾರ್ಥಿ ಕಿ ರುಚಿ ರಖನೆ ವಾಲೆ ಶುದ್ಧೋ ಇಡದ್ನ ಸೋಮದಂಡಿಗೆ ಏನ್ ಹೇಳ್ತಾರೆ ಇಲ್ಲಿ, ಸಮಸ್ತ ಆಗಮಾರ್ಥಿ ಆಗम अर्थ की रुचि रखने वाले, भक्ति से स्पर्श करने वाले एवं उस अर्थ का प्रतिपादन करने वाले जीव सम्यक्त्व के आराधक कहलाते हैं. ಬಹಳ ಸುಂದರವಾಗಿ ಹೇಳ್ತಾರೆ ಇಲ್ಲಿ ಏನಂತಂದ್ರ, ಸಮಸ್ತ ಆಗಮದ ಅರ್ಥದ ಮೇಲೆ ರುಚಿ ಇಟ್ಕೊಳ್ಳುವಂತ ಜೀವ, ಸಮಸ್ತ ಆಗಮದ ಅರ್ಥದ ಮೇಲೆ ಏನಿದೆ, ಅವ್ರಿಗೆ ರುಚಿ ಇದೆ, ಶ್ರದ್ಧೆ ಇದೆ, ವಿಶ್ವಾಸ ಇದೆ, ಸ್ವೀಕಾರ ಮಾಡಿಕೊಳ್ಳುವಂತ ಭಾವನೆ ಇದೆ, ರುಚಿ ಇಟ್ಕೊಳ್ಳುವಂತ ಜೀವ. ಭಕ್ತಿ ಸೇ ಸ್ಪರ್ಶ ಕರ್ನೆ ವಾಲೆ, ಭಕ್ತಿಯಿಂದ ಸ್ಪರ್ಶ ಮಾಡ್ತಾನ. ಏವಂ ಉಸ್ ಅರ್ಥ ಕಾ ಪ್ರತಿಪಾದನ ಕರ್ನೆ ವಾಲೆ, ಅದರ ಜೊತೆಗೆ ಅದರ ಅರ್ಥದೇನು ಮಾಡ್ತಾರೆ, ಸಂಪತ್ತನ್ನವರು ಪ್ರತಿಪಾದನ ಮಾಡ್ತಿರ್ತಾರ, ಅದನ್ನ ಸ್ವೀಕಾರ ಮಾಡ್ಕೊಳ್ತಿರ್ತಾರ, ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಜೀವ ಸಮ್ಯಕ್ತ್ವಕ್ಕೆ ಆರಾಧಕ ಕಹಲಾತೆ ಹೇ, ಸಮ್ಯಕ್ತ್ವದವರು ಏನಿದಾರ, ಆರಾಧಕರಿದ್ದಾರೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಅದು ಮುಂದೆ 53 ನಂಬರ್ ಗಾತೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರ, ಸಮ್ಯಕ್ತ್ವ ಆರಾಧನಾಕ್ಕೆ 3 ಭೇದ ಹೇ. ಸಮ್ಯಕ್ತ್ವ ಆರಾಧನಾ ಎಷ್ಟು ಭೇದ ಇದಾವೆ ಅಂತ ಹೇಳಿದ್ರಿ ಇಲ್ಲಿ, 3 ಭೇದಗಳನ್ನ ಹೇಳ್ತಾರೆ. ಯಾವ್ಯಾವ್ದು 3 ಭೇದಗಳು? ಸಮ್ಯಕ್ತ್ವದ ಆರಾಧನೆದ 3 ಭೇದಗಳನ್ನ ಹೇಳಿದ್ರು. ಯಾವ್ಯಾವ್ದು ಹೇಳ್ತಾರ? ಉತ್ಕೃಷ್ಟ, ಮಧ್ಯಮ ಮತ್ತು ಜಘನ್ಯ, ಹೀಗೆ 3 ಭೇದಗಳನ್ನ ಹೇಳ್ತದ್ರಲ್ಲಿ. ನಾವು ಸಮ್ಯಕ್ ದರ್ಶನದ ಹೋದ್ ಕೇಳ್ಕೊಡ್ಲೆ ಉಪಶಮ, ಶೌಶಮಿಕ ಮತ್ತು ಕ್ಷಾಯಿಕ ಅಲ್ಲೇ ಹೋಗ್ಬಿಡ್ತೀವಿ ನಾವು. ಆದ್ರೆ ಇಲ್ಲಿ ಉತ್ಕೃಷ್ಟ, ಮಧ್ಯಮ ಮತ್ತು ಜಘನ್ಯ ಪ್ರಕಾರ ಹೇಳ್ತದ್ರಲ್ಲಿ. ಉತ್ಕೃಷ್ಟ ಲೇಷ, ಇಲ್ಲಿ ಲೇಷ ಬಗ್ಗೆ ಚರ್ಚೆ ನಡೀತದೆ ಈಗ. उत्कृष्ट लेशा शुक्ल लेशा से युक्त सम्यक्त्वी के जो आराधना होती है उसे उत्कृष्ट सम्यक्त्व आराधना कहलाते हैं. ನೋಡ್ರಿ ಏನ್ ಹೇಳಿದ್ರಲ್ಲಿ, ಉತ್ಕೃಷ್ಟ ಲೇಷ ಯಾವ್ದಿದೆ? ಶುಕ್ಲ ಲೇಷ. ಲೇಷಗಳು ಉತ್ಕೃಷ್ಟ ಒಳ್ಳೆ ಶುಭ ಲೇಷ ಇದಾವ, 3 ಇದಾವ. ಯಾವ್ದು? ಪೀತ, ಪದ್ಮ, ಶುಕ್ಲ. ಈ 3 ಲೇಷಗಳಲ್ಲಿ ಉತ್ಕೃಷ್ಟ ಲೇಷ ಯಾವ್ದಿದೆ? ಶುಕ್ಲ ಲೇಷ ಇದೆ. ಈ ಶುಕ್ಲ ಲೇಷ ಯುಕ್ತ ಏನ್ ಸಮ್ಯಕ್ತ್ವದ ಆರಾಧನೆ ಮಾಡ್ತಿರ್ತಾರ, ಅವರಿಗೆ ಉತ್ಕೃಷ್ಟ ಸಮ್ಯಕ್ತ್ವ ಆರಾಧನಾ ಕಹಲಾತೆ. ಅವರಿಗೆ ಉತ್ಕೃಷ್ಟ ಸಮ್ಯಕ್ತ್ವದ ಆರಾಧನೆ ಅವರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. और उस उत्कृष्ट सम्यक्त्व आराधना वाले तथा उत्कृष्ट शुक्ल लेशा वाले संलेखना करके सिद्ध अवस्था को प्राप्त होते हैं. ಮಂತೇನು ಹೇಳಿದ್ರಲ್ಲಿ, ಆ ಉತ್ಕೃಷ್ಟ ಲೇಷೆಯಿಂದ ಸಮ್ಯಕ್ತ್ವದ ಆರಾಧನೆ ಮಾಡ್ತಾ ಇರುವಂತವರು ಉತ್ಕೃಷ್ಟ ಶುಕ್ಲ ಲೇಷೆಯಿಂದ ಸಲ್ಲೇಖನವನ್ನು ಧಾರಣೆ ಮಾಡಿಕೊಳ್ಳೋರು ಏನ್ ಮಾಡ್ತಾರ? ಸಿದ್ಧ ಅವಸ್ಥೆಯನ್ನು
ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲ. ಅರ್ಥಾತ್ ಶುಕ್ಲಲೇಶಯುಕ್ತ ಸಮ್ಯಕ್ತ್ವಿ ಜೀವ ಆರಾಧನಾ ಕರ್ಕೆ ಮುಕ್ತ ಹೋ ಜಾತಾ ಹೇ. ಶುಕ್ಲಲೇಶದಲ್ಲಿರುವಂತಹ ಜೀವ ಏನಾಗುತ್ತೆ, ಆ ಸಮ್ಯಕ್ತ್ವದ ಆರಾಧನೆ ಮಾಡಿ ಅವ್ರಿಗೆ ಏನಾಗುತ್ತೆ, ಮುಕ್ತಿ ಕೂಡ ಪ್ರಾಪ್ತಿ ಆಗುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? ಸಮಜೇಕೆ ನೈ ಸಮಜೆ? ಅರ್ಥ ಆಯ್ತಿಲ್ರಿ? ಅರ್ಥ. ಇಲ್ಲಿ ಮತ್ತೆ 54ನೇ ನಂಬರ್ ಹೇಳ್ರಿ. ಶುಭ ಲೇಷ ಇದಾವಂತ ಹೇಳಿದಾರೆ ಇಲ್ಲಿ ನೋಡಿ. ಶುಭ ಲೇಷದಿಂದ ನೀವು ಸಲ್ಲೇಖನ ಧಾರಣೆ ಮಾಡಬಹುದು. ಅದ್ರ ಚಾರಿತ್ರ ಇಲ್ಲ ನಿಮ್ಮ ಹತ್ರ. ಅಲ್ಲಿ ಯಾರ ಹತ್ರ? ಅವೃತಿ ಸಮ್ಯಕ್ ದೃಷ್ಟಿಗಳ ಹತ್ರ. ಯಾವಾಗ ಆ ಜೀವ ವ್ರತಿಯಾಗತ್ತೆ ಮತ್ತು ಚಾರಿತ್ರದ ಪಾಲನೆ ಮಾಡಕ್ ಪ್ರಾರಂಭ ಆಗತ್ತೆ, ಅವಾಗ ಉತ್ಕೃಷ್ಟ ಶುಕ್ಲಲೇಶ. ಇಲ್ಲಿ ಮಧ್ಯಮ ಮತ್ತು ಜಗನ್ ಹೇಳ್ಕತ್ತಾರ ನೋಡ್ರಿ. ಇನ್ನು ಮಧ್ಯಮ ಮತ್ತು ಜಗನ್ನೇ ಬರೋದೈತಿ. ಬರೀ ಈಗ ಉತ್ಕೃಷ್ಟ ಅಷ್ಟೇ ಹೇಳಿದ್ದವ್ರೀಗ. ನಾವು ಇಲ್ಲಿ ಟೆನ್ಷನ್ ಮಾಡ್ಕೊಳ್ತೀವಿ. ನನಗೆ ಅದು ಮುಖದ ಮೇಲೆ ಆಣಿಸ್ತ, ಅದಕ್ಕೆ ಅರ್ಥ ಆಯ್ತಿಲ್ಲ ಅಂತ ಕೇಳಿದ್ನ ನಿಮಗ. ಇಲ್ಲಿ ಉತ್ಕೃಷ್ಟ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರೆ. ಮಧ್ಯಮದ ಅಪೇಕ್ಷೆ ಬೇರೆ ಮತ್ತು ಜಘನ್ಯದ ಅಪೇಕ್ಷೆ ಬೇರೆ ಇದೆ ಇಲ್ಲಿ. ಈ ಪ್ರಕಾರ मध्यम लेशा द्वारा सम्यक्त्व की आराधना करने वाले जीवों के 7 भव शेष रहते हैं. ಎಷ್ಟು ಭವಗಳು? 7 ಭವಗಳು. ಮಧ್ಯಮ ಲೇಷೆಯಿಂದ ಸಮ್ಯಕ್ತ್ವದ ಆರಾಧನೆ ಮಾಡ್ತಾ ಇರುವಂತಹ ಜೀವಿಗಳಿಗೆ ಮಾತ್ರ 7 ಭವಗಳು ಶೇಷವಾಗಿ ಉಳಿದಿರುತ್ತವ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥಾತ್ 7 ಭವೋं को लेकर मुक्त हो जाते हैं. ಆ 7 ಭವದ ಒಳಗಡೆ ಅವ್ರು ಏನಾಗುತ್ತೆ, ಅವರಿಗೆ ಮುಕ್ತಿ ಸಿಗುತ್ತದೆ. तथा जघन्य लेशायुक्त सम्यक्त्व आराधना करने वाले जीवों के असंख्यात अथवा असंख्यात भव शेष रहते हैं. अनंतर वे जीव सिद्ध अवस्था को प्राप्त करते हैं. ಇಲ್ಲಿ ಸಂಖ್ಯಾತ ಅಸಂಖ್ಯಾತ ಅಂತ ಭವಗಳು ಹೇಳಿದ್ರು. ಸಂಖ್ಯಾತ ಅಸಂಖ್ಯಾತ ಭವಗಳಾದ ನಂತರ ಏನಾಗುತ್ತೆ, ಅದು ಆ ಜೀವಕ್ಕೆ ನಿಯಮದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲ. ಅರ್ಥ ಆಯ್ತಿದು? ಅರ್ಥ ಆಯ್ತೇನ್ರಿ? अर्थ इन मत्ते 55ನೇ नंबर गातेली ಏನ್ ಹೇಳ್ತಾರ ಅಂತಂದ್ರ, उन 3 प्रकार के लेशायुक्त सम्यक्त्व आराधनाओं में से उत्कृष्ट लेशायुक्त सम्यक्त्व आराधक केवल ही जिन है. पंचम गुणस्थान से 11वें गुणस्थान तक के सम्यक दृष्टि जीवों के मध्यम शोलेशायुक्त मध्यम सम्यक्त्व आराधना मानी है और उनके 7 भव ही शेष रहते हैं. और चतुर्थ गुणस्थानवर्ती बंत नोड्री, और चतुर्थ गुणस्थानवर्ती वाले संक्लिष्ट परिणामी असंयत सम्यक्त्व के जघन्य लेशायुक्त जघन्य दर्शनाराधना होती है. अर्थ आಯ್ತಾ? ನಮಗೆ ಮುಂದೆ ಎಲ್ಲ ಉತ್ತರ ಕೊಟ್ಟಿರ್ತಾರ ಆತರ. ಅದೇ ಸ್ವಲ್ಪ ಆತರ ಮುಂದೆ ಎಲ್ಲ ಕ್ಲಿಯರ್ ಮಾಡಿರ್ತಾರೆ ಆಚಾರ್ಯ ಭಗವಂತರು. ಆದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಇವಾಗಲೆಲ್ಲ ಅರ್ಥ ಆಗ್ಬೇಕಂತ ಧಡ್ಪಡಿಸ್ತೀವಿ, ಪ್ರಯತ್ನ ಪಡ್ತೀವಿ. ಬಹಳ ಸುಂದರವಾಗಿ ಹೇಳಿದ್ರಿ ಇಲ್ಲಿ 3 ಲೇಷಗಳ ಉತ್ಕೃಷ್ಟ ಮಧ್ಯಮ ಜಘನ್ಯ ಹೇಳಿದ್ರಿ. ಇಲ್ಲಿ ಉತ್ಕೃಷ್ಟದಲ್ಲಿ ಏನ್ ಹೇಳಿದ್ರು, 3 ಪ್ರಕಾರಕ್ಕೆ ಲೇಷಾಯುಕ್ತ ಸಮ್ಯಕ್ತ, 3 ಪ್ರಕಾರದ ಲೇಷಾಯುಕ್ತ ಸಮ್ಯಕ್ತ್ವಿ ಆರಾಧಕರು ಏನಿದಾರಲ್ಲ ಅವ್ರಿಗೆ ಉತ್ಕೃಷ್ಟ ಲೇಷಾಯುಕ್ತ ಸಮ್ಯಕ್ತ್ವ ಆರಾಧಕ ಕೇವಲಿ ಜಿನ ಹೇ. ಅವ್ರಿಗೆ ಏನ್ ಹೇಳಿದ್ರು, ಕೇವಲಿ ಭಗವಂತರಂತ ಹೇಳಿದ್ರು. ಉತ್ಕೃಷ್ಟ ಲೇಷದಲ್ಲಿ ಅದೇ ಭಾವದಿಂದ ಅವರಿಗೆ ಮುಕ್ತಿ ಸಿಗುವಂತವ್ರು ಕೇವಲಿ ಭಗವಂತರ ತಿಳ್ಕೊಳ್ಬೇಕಿಲ್ಲಿ. ಪಂಚಮ ಗುಣಸ್ಥಾನ ಸೇ 5ನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನದವರೆಗೆ ಸಮ್ಯಕ್ ದೃಷ್ಟಿ ಜೀವೋಂಕೆ ಮಧ್ಯಮ ಯಾವುದು ಪಂಚಮ 5ನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನದವರೆಗೆ ಇರುವಂತ ಆ ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಮಧ್ಯಮ ಲೇಷಾಯುಕ್ತ ಮಧ್ಯಮ ಸಮ್ಯಕ್ತ್ವ ಆರಾಧನಾ ಮಾನಿ ಹೇ. ಮಧ್ಯಮ ಸಮ್ಯಕ್ತ್ವ ಆರಾಧನಾ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಅವರಿಗೆ ಎಷ್ಟು ಭವ ಹೇಳಿದ್ರು? 7 ಭವಗಳು ಹೇಳಿದ್ರು. ಉತ್ಕೃಷ್ಟದವರು ಅದೇ ಭವದಲ್ಲಿ, ಮಧ್ಯಮದವರು 7 ಭವ ತನಕ. ಆಮೇಲೆ ಕೊನೆಯದು ಜಘನ್ಯದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಚತುರ್ಥ ಗುಣಸ್ಥಾನ ವಾಲೆ ಸಂಕ್ಲಿಷ್ಟ ಪರಿಣಾಮಿ ಅಸಂಯತ. ನೋಡ್ರಿ, ಸಂಕ್ಲಿಷ್ಟ ಪರಿಣಾಮ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ಲಕ್ಷ್ಮಿ ಅಕ್ಕ. ಸಂಯಮ ಪರಿಣಾಮ ಇರಲ್ಲ ಅಲ್ಲಿ, ಸಮತಾ ಪರಿಣಾಮ ಇರಲ್ಲ ಅಲ್ಲಿ. ಅಲ್ಲಿ ಯಾವ ಪರಿಣಾಮ ಇರುತ್ತೆ? ಸಂಕ್ಲಿಷ್ಟ ಪರಿಣಾಮ ಇರುತ್ತೆ ಅಂತ ಹೇಳ್ತಾರೆ ಸಂಪತ್ತನ್ನ. ಸಂಕ್ಲಿಷ್ಟ ಪರಿಣಾಮ ಅಂತಂದ್ರೆ ಸಕ್ಲಿಷ್ಟ
ಕ್ಲಿಷ್ಟ ಪರಿಣಾಮಿ, ಸಂಕ್ಲಿಷ್ಟ ಅಂತ ಬಂತಲ್ಲಿ. ಕ್ಲಿಷ್ಟ ಅಂದ್ರೆ ಏನ? ಬರೇ ಆರ್ಥ ರೌದ್ರ ಪರಿಣಾಮಗಳು ಇರ್ತಾವಲ್ಲಿ ಅಂತ ತಿಳ್ಕೊಳ್ಬೇಕಲ್ಲಿ. ಸಂಕ್ಲಿಷ್ಟ ಪರಿಣಾಮಿ ಜೀವಿಗಳು, ಅವ್ರ ಹತ್ರ ಸಂಯಮ ಇರಲಿಲ್ಲ ಮತ್ತು ಏಕದೇಶ ಸಂಯಮ ಇಲ್ಲ ಮತ್ತು ಸಕಲ ಸಂಯಮ ಕೂಡ ಇರುವುದಿಲ್ಲ ಅವ್ರ ಹತ್ರ. ಏಕದೇಶ ಸಂಯಮ ಇಲ್ಲ ಅಂದ್ರೆ ಅವ್ರ ಪರಿಣಾಮಗಳೆಲ್ಲ ಆರ್ಥ ರೌದ್ರ ದಾನ ಪರಿಣಾಮ ಜಾಸ್ತಿ ಪ್ರಮಾಣದಲ್ಲಿ ಇರ್ತಾವ ಅಂತ ತಿಳ್ಕೊಳ್ಬೇಕಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ ಚತುರ್ಥ ಗುಣಸ್ಥಾನ ವಾಲೆ ಸಂಕ್ಲಿಷ್ಟ ಪರಿಣಾಮಿ ಅಸಂಯತ ಜೀವಿಗಳು, ಚತುರ್ಥ ಗುಣಸ್ಥಾನ ಬರೆದಿರುವಂತಹ ಸಂಕ್ಲಿಷ್ಟ ಪರಿಣಾಮದ ಯುಕ್ತ ಇರುವಾಗಿರುತ್ತ ಅಸಂಯತ ಸಮ್ಯಕ್ತಿ ಜೀವಿಗಳದ ಜಗನ್ಯ ಲೇಷಾಯುಕ್ತ ಜಗನ್ಯ ದರ್ಶನ ಆರಾಧನಾ ಆಗುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ದರ್ಶನ ಯಾವುದಿದು? ಜಘನ್ಯ, ಜಘನ್ಯ ದರ್ಶನ ಆರಾಧನಾ ಇವರಿಂದ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಸಮ್ಯಕ್ ದೃಷ್ಟಿಗಳಿದ್ದಾರೆ ಅವರು. ಯಾರ್ದಾರವರು? ಸಮ್ಯಕ್ ದೃಷ್ಟಿಗಳಿದ್ದಾರೆ. ಆದರೆ ಅವರು ಪರಿಣಾಮ ಸಂಕ್ಲಿಷ್ಟವಾಗಿರುವಂತ ಕಾರಣದಿಂದ ಅವರಿಗೆ ಮುಕ್ತಿ ಇಲ್ಲ. ಅವ್ರ ಗುಣಸ್ಥಾನ 4ನೇ ಗುಣಸ್ಥಾನ ಇರೋ ಕಾರಣ ಅವರಿಗೆ ಮುಕ್ತಿ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಐತ್ರಿ ಅಜ್ಜಿ? ಅರ್ಥ ಐತ್ರಿ? ಅರ್ಥ ಆಯ್ತಾ? ಇನ್ನು 56ನೇ ನಂಬರ್ ಗಾಥೆಯಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, 56ನೇ ನಂಬರ್ ಗಾಥೆಯಲ್ಲಿ मरण काल में यह जीव यदि दर्शन की जघन्य आराधना भी कर लेता है, अर्थात मरते समय सम्यक्त से च्युत नहीं होता है और उसके चारित्र नहीं है, अविरति है, तो भी वह उस सम्यक्त आराधना के प्रताप से असंख्यात अथवा असंख्यात भव संसार परिभ्रमण कर ಅವಶ್ಯಮೇವ ಮುಕ್ತ ಹೋ ಜಾತಾ ಹೇ. ಬಹಳ ಸುಂದರವಾಗಿ ಹೇಳಿದ್ರಿ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮರಣ ಕಾಲದ ಸಮಯದಲ್ಲಿ ಈ ಜೀವ ಯದಿ ದರ್ಶನ ಕಿ ಜಘನ್ಯ ಆರಾಧನಾ ಭಿ ಕರ್ ಲೇತಾ ಹೇ, ಕೊನೆ ಪಕ್ಷ ಅದು ಜೀವ ಜಘನ್ಯ ದರ್ಶನ ಆರಾಧನಾ ಮಾಡ್ತಾ ಇತ್ತಂದ್ರೆ, ಅರ್ಥಾತ್ ಮರ್ತೆ ಸಮಯ ಸಮ್ಯಕ್ತ ಸೆ ಚ್ಯುತ ನಹಿ ಹೋತಾ ಹೇ, ಕೊನೆ ಸಮಯದಲ್ಲಿ ಮರಣ ಸಮಯದಲ್ಲಿ ಸಮ್ಯಕ್ತದಿಂದ ಲಕ್ಷ್ಮಿ ಹಾಕೋದು ಚ್ಯುತ ಆಗಿಲ್ಲ. ಆ ಕಾರಣದಿಂದ ಉಸ್ಕೆ ಚಾರಿತ್ರ ನಹಿ ಹೇ, ಚಾರಿತ್ರ ಸಹ ಇಲ್ಲ ಅದ್ರ ಹತ್ರ, ಚಾರಿತ್ರ ನಹಿ ಹೇ, ಅವಿರತಿ ಹೇ, ಅವರತಿ ಇದೆ ಅದು, ವ್ರತಿ ಕೂಡ ಇಲ್ಲ, ಅವ್ರತಿ ಹೇ, ತೋ ಭಿ ಆದ್ರೂ ಸಹ ವಹ ಉಸ್ ಸಮ್ಯಕ್ತ್ವ ಆರಾಧನಾ ಕೆ ಪ್ರತಾಪ ಸೆ, ಆ ಸಮ್ಯಕ್ತ್ವದ ಆರಾಧನೆಯ ಪ್ರತಾಪದಿಂದ से संख्यात अथवा असंख्यात भव संसार परिभ्रमण कर, संख्यात अथवा असंख्यात संसार परिभ्रमण ಮಾಡಿ वह ಅವಶ್ಯಮೇವ ಮುಕ್ತ ಹೋ ಜಾತಾ ಹೇ, ಅವಶ್ಯ ಅದಕ್ಕೆ ಮುಕ್ತಿ ಸಿಗತ್ತೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಸಮ್ಯಕ್ ದರ್ಶನ ಒಂದು ಸರ್ತಿ ನಮಗೆ ಪ್ರಾಪ್ತಿ ಆಯ್ತಂತಂದ್ರ ಅರ್ಧ ಪುದ್ಗಲ್ ಪರಾವರ್ತನ ಕಾಲದ ಒಳಗಡೆ ನಮಗೆ ಮುಕ್ತಿ ಪಕ್ಕಾ ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊಳ್ಳೋದು. ಟಿಕೆಟ್ ತೆಗೆದಿದ್ದೀವಿ, ಎಲ್ಲಿ? ಟಿಕೆಟ್ ಕೌಂಟರ್ಗೆ ಹೋಗಿ, ರೈಲ್ವೆ ಸ್ಟೇಷನ್ ಹೋಗಿ ಟಿಕೆಟ್ ತೆಗೆದಿದ್ದೀವಿ ನಾವು. ನಿಮ್ಮದು ಇನ್ನೂ ವೇಟಿಂಗ್ದಲ್ಲಿದೆ, ಇನ್ನೂ ಏನಿದೆ? ವೇಟಿಂಗ್ದಲ್ಲಿದೆ. ನಿಮಗೆ ಸೀಟ್ ಸಿಕ್ಕಿಲ್ಲ, ರಿಸರ್ವೇಶನ್ ಇನ್ನೂ ನಿಮ್ಮದು ಕನ್ಫರ್ಮ್ ಆಗಿಲ್ಲ, ನಿಮ್ಮ ಟಿಕೆಟ್ ಏನಿದೆ ಇನ್ನೂ ವೇಟಿಂಗ್ದಲ್ಲಿದೆ. ಆದರೂ ಸಹ ನಿಮಗೆ TC ಏನ್ ಮಾಡ್ತಾನ? ಒಂದು ಸೀಟದ ವ್ಯವಸ್ಥೆ ಮಾಡಿ ಕೊಡ್ತಾನಲ್ಲಿ. ಆ ರೀತಿ ನಿಮಗೆ ಒಮ್ಮೆ ಟಿಕೆಟ್ ತೆಗೆದಿದ್ದಾರೆ ಅಂತಂದ್ರೆ ಕಂಪಲ್ಸರಿ ನಿಮಗೆ ಸೀಟ್ ಪಕ್ಕಾ ಇದೆ ಅಂತ ತಿಳ್ಕೊಳ್ಬೇಕು. ಎಲ್ಲಿ? ಮೋಕ್ಷಕ್ಕೆ ಹೋಗೋದು. ಹೋಗ್ಬೇಕಲ್ರಿ ಅಜ್ಜಿ ಮೋಕ್ಷಕ್ಕ? ಹೋಗ್ಬೇಕಾ ಬೇಡ? ಹೋಗೋದು, ಎಲ್ಲರಿಗೂ ಹೋಗ್ಬೇಕಂತಿದೆ. ಯಾಕೋ ಇವತ್ತ ಎಳಿತಾ ಇದ್ದಲ್ಲ ನಿದ್ದೆ, ನಿದ್ದೆ ಎಳಿತಾ ಇದೆ ಜೋರಾಗಿ. ಪಂಡಿತರ, ಗೋಮಟೇಶ್ ಪಂಡಿತರ, ಎಲ್ಲಿ ಬಂದಿದೆ? ಭಾವಾರ್ಥ ಮತ್ತೆ ಬಹಳ ಚಂದ ಹೇಳ್ತಾರೆ ನೋಡ್ರಿ. ಭಾವಾರ್ಥ ಬಹಳ ಸುಂದರವಾಗಿ ಹೇಳ್ತಾರೆ ಇಲ್ಲಿ. सम्यक्त्व होकर छूट गया तो ऐसे जीवों के भव अनंत भी हो सकते हैं. ಯಾಕೆ ಹಿಂಗೆ ಮಾಡ್ತಾರೆ ಯಾರಿಗೆ ಗೊತ್ತ? ಹೌದಿಲ್ರಿ? ಯಾಕೆ ಈ ರೀತಿ ಮಾಡ್ತಾರಂತ ಗೊತ್ತಾಗಲ್ಲ ಒಂದೊಂದ್ಸರ್ತಿ, ಹೌದಿಲ್ರಿ? ಒಳ್ಳೆ ಖುಷಿ ಆಗಿರುತ್ತೆ, ಒಳ್ಳೆ ಖುಷಿ ಸಂದರ್ಭ ಹೇಳಿರ್ತಾರ, ಮತ್ ಪಟ್ಟಂತ ಒಂದ್ ಹೊಡೆದು ಬಿಡ್ತಾರ. ಸಮ್ಯಕ್ತ್ವ ಹೋಕರ್ छूट जाता है. सम्यक्त्व ಆಗಿ ನಿಮ್ ಸಮ್ಯಕ್ತ್ವ ಬಿಟ್ಟು ಹೋಗ್ಬಿಟ್ರೆ, ಸಮ್ಯಕ್ತ್ವ ಪ್ರಾಪ್ತಿ ಮಾಡಿಕೊಂಡು ನೀವು ಸಮ್ಯಕ್ತ್ವದಿಂದ ಚ್ಯುತರಾದರೆ, ಛೂಟ್ ಗಯಾತೋ ಇಂತಹ ಜೀವಿಗಳಿಗೆ ಭವ ಅನಂತ ಬಿ ಹೋ ಸಕ್ತೆ ಹೇ, ಅನಂತ ಕೂಡ ಭವಗಳು ಮತ್ತೆ ಸುತ್ತಬೇಕಾಗುತ್ತದೆ ಅಂತ ತಿಳ್ಕೊಳ್ಬೇಕು. ಆದ್ರೆ ಮೋಕ್ಷ ಪಕ್ಕ,
ಮೋಕ್ಷ ಪಕ್ಕ. ಸಂಖ್ಯಾತ ಅಸಂಖ್ಯಾತ ಅನಂತ ಹೋಗಿದೆ ಈಗ ಮೇಡಮ್. ಸಂಖ್ಯಾತ ಇತ್ತು, ಅಸಂಖ್ಯಾತಕ್ಕೆ ಬಂತು, ಅಸಂಖ್ಯಾತದಿಂದ ಎಲ್ಲಿ ಬಂತಿ ಕೊನೆಗ ಅನಂತಕ್ಕೆ ಬಂತೀಗ. ನೋಡ್ರಿ, वह अर्ध पुद्गल परावर्तन पर प्रमाण काल तक संसार में रुक सकता है ಅಂತ ಹೇಳ್ತಾರೆ. ಇಲ್ಲಿ ಯಾವುದು ಸಮ್ಯಕ್ತ್ವವನ್ನು ಪ್ರಾಪ್ತಿ ಮಾಡಿಕೊಂಡು ಸಮ್ಯಕ್ತದಿಂದ ಚ್ಯುತರಾದರೆ ಆ ಜೀವಿಗಳಿಗೆ ಕೂಡ ಏನಿದೆ ಮುಕ್ತಿ ಇದೆ. ಆದರೆ ಎಷ್ಟು ಭವ? ಅನಂತ ಭವ ತನಕ ಮತ್ತೆ ಈ ಸಂಸಾರದಲ್ಲಿ ಸುತ್ತಬೇಕಾಗುತ್ತದೆ. ಅದರ ಅರ್ಥ ಏನು ಹೇಳ್ತಾರೆ ಅಂತಂದ್ರೆ, ಅರ್ಧ ಪುದ್ಗಲ್ ಪರಾವರ್ತನ ಪ್ರಮಾಣ ಕಾಲ ತಕ್ ಸಂಸಾರ ಮೇ ರುಕ್ ಸಕ್ತಾ ಹೇ. ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಪೂರ್ಣ ಆಗೋ ತನಕ ಮತ್ತೆ ಸಂಸಾರದಲ್ಲಿ ನಾವು ತೊಡಗಿಸ್ಕೊಂಡಿರ್ಬೇಕಾಗುತ್ತದೆ. ಕಿಂತು यदि बाल मरण में सम्यक तो नहीं छूटता, ಆದರೆ ಕಿಂತು ಬಾಲಮರಣದಲ್ಲಿ ನಿಮ್ಮ ಸಮ್ಯಕ್ತ್ವದಿಂದ ನೀವು ಚ್ಯುತರಾಗದಿದ್ದರೆ, ಸಮ್ಯಕ್ತ್ವಕ್ಕೋ ಲೇಕರ್ ಪರಲೋಕ ಗಮನ ಕರ್ತಾ ಹೇ, ಸಮ್ಯಕ್ತ್ವವನ್ನು ತೆಗೆದುಕೊಂಡು ನೀವು ಪರಲೋಕಕ್ಕೆ ಹೋಗ್ತಿದ್ದೀರ ಅಂತಂದ್ರೆ तो उसके संख्यात या असंख्यात भव ही शेष रहते हैं. ಅಲ್ಲಿ ಸಂಖ್ಯಾತ ಅಥವಾ ಅಸಂಖ್ಯಾತ ಭವಗಳು ಮಾತ್ರ ಶೇಷವಾಗಿ ಅಲ್ಲಿ ಉಳಿದುಕೊಂಡಿರ್ತಾವ ಅಂತ ತಿಳ್ಕೊಳ್ಬೇಕಲ್ಲಿ. ಶೇಷ ರಹತೆ ಹೈ, ಇಸ್ಸೆ ಅಧಿಕ ನಹಿ, ಇದಕ್ಕಿಂತ ಜಾಸ್ತಿ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಯದಿ ಪಂಚಮ ಆದಿ ಆಗೆ ಕೆ ಗುಣಸ್ಥಾನೋ ಮೇ ಮರಣ ಹೋತಾ ಹೇ, ಐದನೇ ಗುಣಸ್ಥಾನದ ನಂತರ ಏನು ಅದರ ಮರಣ ನಿಮ್ಮದು ಆಗ್ತಾ ಇತ್ತಂದ್ರ, ಅರ್ಥಾತ್ सम्यक्त्व के साथ देश चारित्र अथवा सकल चारित्र में मरते समय रहता है तो वह जीव नियम से 7 भवों में ಪ್ರಮುಕ್ತ ಹೋ ಜಾತಾ ಹೇ. ಐದನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನದವರೆಗಿರುವಂಥ ಆ ಸಮ್ಯಕ್ತು ಸಹಿತ ಸಾಯುವಂಥ ಜೀವ ಏನಿದೆ, ಮರಣ ಪ್ರಾಪ್ತಿ ಮಾಡಿಕೊಳ್ಳುವಂಥ ಜೀವ ಏನಿದೆ, ಆ ಜೀವಕ್ಕೆ ಕಡಿಮೆ ಕಡಿಮೆ ಎಷ್ಟು ಭವ? 7 ಭವ ತನಕ ಮತ್ತೆ ಇರಬೇಕಾಗುತ್ತದೆ. अर्थ यह हुआ कि मरण के समय सम्यक्त्व रहना अधिक महत्वपूर्ण है. ಇದರ ಅರ್ಥ ಏನಾಯ್ತು? ಮರಣ ಸಂದರ್ಭದಲ್ಲಿ ಏನಾಗಬೇಕು ಸಿದ್ದು? ಸಮ್ಯಕ್ತ್ವ ಸಹಿತ ಮರಣ ಆಗಬೇಕು ಅಂತ ತಿಳ್ಕೊಳ್ಬೇಕು. ಸಮ್ಯಕ್ತ್ವ ಇಲ್ಲಾಗಿದ್ದರೆ ಮರಣ, ಸಮ್ಯಕ್ತ್ವ ಸಹಿತ ಮರಣ ಆದರೆ 7 ಭವ, ಸಮ್ಯಕ್ತ್ವ ರಹಿತ ಮರಣ ಆದರೆ ಎಲ್ಲಿ? ಅನಂತ ಭವ. ಭವ ಅಲ್ಲ, ಅನಂತ ಭವ ಅಂತ ತಿಳ್ಕೊಳ್ಬೇಕು. ಅದರ ಅರ್ಥ ಏನು ತಿಳ್ಕೊಳ್ಳುತ್ತಂದ್ರ, ಕೊನೆ ಪಕ್ಷ ನಮಗೆ ಸಮ್ಯಕ್ತ್ವವನ್ನು ಹಿಡ್ಕೊಂಡು ಮರಣ ಆಗಲಿ ಅಂತ ಅನ್ನುವಂಥ ಭಾವನೆ ಇಟ್ಕೊಳ್ಬೇಕು. ಕೊನೆ ಪಕ್ಷ 7 ಭವದಲ್ಲಿರೋ ಮೋಕ್ಷಕ್ಕೆ ಹೋಗ್ಬೋದಲ್ಲ. ಸಂಖ್ಯಾತೆಯಲ್ಲಿ, ಅಸಂಖ್ಯಾತೆಯಲ್ಲಿ, ಅನಂತೆಯಲ್ಲಿ, ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಎಲ್ಲಿ ಯೋಚನೆ ಮಾಡಿ. ಅದಕ್ಕಿಂತ ಒಳ್ಳೇದಲ್ವಾ ಮರಣ ಸಮಯದಲ್ಲಿ ಸಮ್ಯಕ್ತ್ವ ಸಮೇತ ಮರಣ ಆದರೆ 7 ಭವದಲ್ಲಿ ಮೋಕ್ಷ ಆಗಿಬಿಡುತ್ತೆ ನೋಡ್ರಿ ನಮಗ. ಆ 7 ಭವದ ಮರಣ ಮೋಕ್ಷ ಒಳ್ಳೇದು ಅಥವಾ ಅನಂತ ಭವದ ಒಳ್ಳೇದ ಅಜ್ಜಿ ಹೇಳ್ರಿ ನೋಡೋಣ. ಅದಕ್ಕೆ ಸಮ್ಯಕ್ತ್ವ ಹಿಡ್ಕೊಂಡ್ಕೊಂಡೋದು ನೋಡ್ರಿ. ಅದಕ್ಕೆ ಸಮ್ಯಕ್ತ್ವ ಹಿಡ್ಕೊಂಡು ಮರಣ ಪ್ರಾಪ್ತಿ ಮಾಡ್ಕೊಳ್ಳೋದು, ಸಲ್ಲೇಖನ ಮರಣ ಪ್ರಾಪ್ತಿ ಮಾಡ್ಕೊಳ್ಳೋದು. ಎಲ್ಲರೂ ಸಾಯ್ತಾರ, ನಾವು ಸಾಯೋರಿದೇವ, ನೀವು ಸಾಯರಿದಿರ, ಸಂಸಾರದಲ್ಲಿರುವಂಥ ಸಮಸ್ತ ಪ್ರಾಣಿಗಳಂತೂ ಎಲ್ಲ ಸಾಯವೇ ಇದಾವ. ಯಾರೂ ಇಲ್ಲಿ ಅಮರ ಇಲ್ಲ. ಸಂಸಾರದಲ್ಲಿರುವಂಥ ಜೀವಿಗಳು ಯಾರೂ ಅಮರಿಲ್ಲ. ಇಲ್ಲಿ ಎಲ್ರಿಗೂ ಜನ್ಮ ಆಗಿದೆ ಅಂದರೆ ಮರಣ ಸಹ ಇದ್ದೇ ಇದೆ. ಮರಣದಲ್ಲಿ ಕೂಡ ಬಹಳ ಭೇದಗಳಿದಾವ. ಮರಣದಲ್ಲಿ ಕೂಡ ಏನಿದಾವ? ಬಹಳ ಭೇದ ಇದಾವ. ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರ, ಯಾರಾದರೂ ಗಾಡಿ ಕೆಳಗಡೆ ಬಿದ್ದು ಸಾಯ್ತಾರ, ಯಾರಾದರೂ ನೇಲ್ ಹಾಕೊಂಡು ಸಾಯ್ತಾರ, ಯಾರಾದರೂ ಕೆರೋಸಿನ್ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಸಾಯ್ತಾರ. ಅನೇಕ ಪ್ರಕಾರದ ಮರಣಗಳಿದಾವ. ಯಾರಾದರೂ ನರವನ್ನು ಕಟ್ ಮಾಡ್ಕೊಂಡು ಸಾಯ್ತಾರ, ಯಾರಾದರೂ ಚೂರಿ ಚುಚ್ಕೊಂಡು ಸಾಯ್ತಾರ. ಅನೇಕ ಮರಣಗಳಿದಾವ. ಯಾರು ಹಾಸ್ಪಿಟಲ್ ಸಾಯ್ತಾರ, ಯಾರಾದರೂ ನೋಡ್ರಿ ಎಲ್ಲ ಎಷ್ಟು ಪ್ರಕಾರ ಮರಣಗಳಿದಾವ. ಎಲ್ಲಾ ಮರಣಗಳಿದಾವ ಇಲ್ಲಿ. ಅದಕ್ಕಿಂತ ಉತ್ಕೃಷ್ಟವಾದ ಮರಣ ಯಾವುದಂತಂದ್ರೆ ಸಮ್ಯಕ್ತ್ವ ಸಮೇತ ಸಲ್ಲೇಖನ ಮರಣವನ್ನು ಸ್ವೀಕಾರ ಮಾಡಿಕೊಂಡಿವಿ ಅಂತಂದ್ರೆ 7 ಭವದಲ್ಲಿ ಮುಕ್ತಿ ಖಂಡಿತ ನಮಗೆ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಸಮ್ಯಕ್ತ್ವ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನಾವು ಪಡಬಾರ್ದು ಅಂತ ತಿಳ್ಕೊಳ್ಬೇಕಿಲ್ಲಿ. ಸಮ್ಯಕ್ತ್ವ ಪಡ್ಕೊಳ್ಬೇಕು. ಗೊತ್ತಾಗತ್ತಲ್ಲ, ನಮ್ಮ ಬಾಹ್ಯ ವ್ಯವಹಾರದಿಂದ ಗೊತ್ತಾಗತ್ತೆ. ನಮ್ಮ ಬಾಹ್ಯ ವ್ಯವಹಾರ ನಮಗೆ ಗೊತ್ತಾಗ್ತಾ ಇರುತ್ತೆ. ಇನ್ನೊಬ್ಬರು ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ಬಾಹ್ಯ ವ್ಯವಹಾರ, ನಮ್ಮ ಶ್ರದ್ಧೆ ಎಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ. ಇನ್ನೊಬ್ಬರು ತೋರಿಸ್ಕೊಡೋದು ಅವಶ್ಯಕತೆ ಇಲ್ಲ. ಈಗ ನನ್ನ ಶ್ರದ್ಧೆ, ನನ್ನ ವೀತರಾಗ ಭಗವಂತನ ಮೇಲೆ,
ನನ್ನ ಶ್ರದ್ಧೆ ವೀತರಾಗ ಭಗವಂತರು ಹೇಳಿಕೊಟ್ಟಿರುವಂಥ 7 ತತ್ವಗಳ ಮೇಲೆ, ಪಂಚ ಅಸ್ಥಿಕಾಯಿಗಳ ಮೇಲೆ, 6 ದ್ರವ್ಯಗಳ ಮೇಲೆ, 9 ಪದಾರ್ಥಗಳ ಮೇಲೆ, ನಮ್ಮ ಗುರುಗಳು ಹೇಳಿಕೊಟ್ಟಿರುವಂಥ ಆ ಗುರುಗಳ ಮೇಲೆ, ಆ ಗುರುಗಳ ಮಾತಿನ ಮೇಲೆ, ಗುರುಗಳ ಅವ್ರ ಶ್ರದ್ಧೆಯಲ್ಲಿ ನಾವು ನಮ್ಮ ಜೀವನ ತೊಡಗಿಸ್ಕೊಂಡಿವಿ ಅಂದರೆ ನಮ್ಮ ಸಮ್ಯಕ್ತದಲ್ಲಿ ನಾವು ಇದೀವಿ, ಪಕ್ಕ ಇದೀವಿ ಅಂತ ತಿಳ್ಕೊಳ್ಬೇಕು. ನಮ್ಮ ಸಮ್ಯಕ್ತದಿಂದ ನಾವು ಚ್ಯುತರಾಗ್ತಾ ಇದ್ದೀವಿ, ನಮ್ಮ ಶ್ರದ್ಧೆಯಲ್ಲಿ ಕಡಿಮೆ ಆಗ್ತಾ ಇದೆ. ಆಚರಣೆ ನಂತರದ ವಿಷಯ ಲಕ್ಷ್ಮಿ ಅಕ್ಕ, ಆಚರಣೆ ಮಾಡೋದು ನಂತರದ ವಿಷಯ. ಕೆಲವೊಬ್ಬರು ಆಚರಣೆ ಬೇಕಂತ ಮಾಡ್ತಿರ್ತಾರ, ಶ್ರದ್ಧೆ ಕಡಿಮೆ ಮಾಡಿಕೊಂಡು ಮಿಥ್ಯಾದೃಷ್ಟಿಯಾಗಿ ಆಚರಣೆ ಮಾಡ್ತಿರ್ತಾರ. ಕೆಲವೊಬ್ಬರು ಒತ್ತಾಯಪೂರ್ವಕ ಮಾಡ್ತಿರ್ತಾರ, ಕೆಲವೊಬ್ರು ಪ್ರಸಂಗ ಬಂದಿದೆ ಅಂತ ಮಾಡ್ತಿರ್ತಾರ. ಅನೇಕ ಪ್ರಕಾರದ ಆಚರಣೆಗಳಿದಾವ. ಚಾರಿತ್ರ್ಯ ಏನೋ ಮಾಡಬಹುದು ನೀವು, ಆದರೆ ಸಮ್ಯಕ್ತ್ವ ಇದೆಯಲ್ಲ, ಆ ಸಮ್ಯಕ್ತ್ವ ದೃಢವಾಗಿದ್ರೆ ನಮ್ಮದು, ಸಮ್ಯಕ್ತ್ವ ಪಕ್ಕ ಇದ್ರೆ ನಮ್ಮದು, ಆ ಸಮ್ಯಕ್ತ್ವದಿಂದ ನಮ್ಮದು ಮರಣ ಆದರೆ ನಮಗೆ ಬಲ ಇದೆ ಅಂತ ತಿಳ್ಕೊಳ್ಬೇಕು. ಅದು 5ನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನದವರೆಗೆ ನಾವು ಇರಬೇಕು ಅಂತ ಹೇಳ್ತಾರೆ. 5ನೇ ಗುಣಸ್ಥಾನ ಬರೋದು ಯಾವಾಗ್ರಿ ಲಕ್ಷ್ಮಕ್ಕ? ನಿಮಗೆ ಆರಿಕಾ ದೀಕ್ಷಾ ತಗೊಂಡಾಗ. ನಿಮಗೆ ಯಾವಾಗ ಬರೋದು ಸಂಪತ್ತನ್ನ? ನಿಮಗೆ ಮುನಿ ದೀಕ್ಷಾ ತಗೊಂಡಾಗ. ನೋಡ್ರಿ, 7 ಭಾವ ಬೇಕಾ? ಅಸಂಖ್ಯಾತ, ಸಂಖ್ಯಾತ, ಅನಂತ ಭಾವ ಬೇಕಾ? ಯಾವ ಬೇಕ್ರಿ ಅಜ್ಜಿ? 7 ಭಾವ ಬೇಕಾ? ದೀಕ್ಷಾ ತಗೊಳ್ರಿ ನೋಡ್ರಿ. ಹಾಗಾದ್ರೆ ಇಂತ ಇನ್ನರ ಬಿಡ್ರಲ್ಲ, ಮನೆ ಸಾಕ ಕಡೆ ಕೂತ್ಕೊಳ್ಳೋಕಾಗ್ತಿಲ್ಲ, ಮಲ್ಕೊಳ್ಳೋಕಾಗ್ತಿಲ್ಲ, ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ, ಮಾತ್ರೆ ಅಂಗಡಿ ಇಟ್ಕೊಂಡಿದ್ವಿ ಮನೇಲಿನೇ, ಇಷ್ಟೆಲ್ಲ ಇದ್ರು ಕೂಡ ಇನ್ನೂ ಮನೆ ಬಿಡಕ್ಕಾಗ್ತಿಲ್ಲ ನೋಡ್ರಿ, ಹೌದಲ್ರಿ? ದೀಕ್ಷಾ ತಗೊಂಡ್ರೆ 7 ಭಾವ. 4ನೇ ಗುಣಸ್ಥಾನದಲ್ಲಿ ಮರಣ ಆದ್ರೆ ಸಂಖ್ಯಾತ, ಅಸಂಖ್ಯಾತ. ಮಿಥ್ಯಾದೃಷ್ಟಿಯಾಗಿ ಮರಣ ಆದ್ರೆ ಅನಂತ. ಏನ್ ಬೇಕಾ? ಚಾಯ್ಸ್ ನಿಮ್ಮದು ನೋಡ್ರಿ. ಚಾಯ್ಸ್ ನಿಮ್ಮದಿದೆ. ಈಗ ನಿಮ್ಗೆ ಯಾವ್ದು ಬೇಕಾದ್ರೂ ಸ್ವೀಕಾರ ಮಾಡ್ಕೊಳ್ರಿ. ಈಗ ನಿಮ್ಗೆ ಯಾವ್ದು ಬೇಕಾದ, ಯಾವ್ದು ಇಷ್ಟ ಇದೆ ಅದನ್ನು ನೀವು ಸ್ವೀಕಾರ ಮಾಡ್ಕೊಳ್ಬಹುದು, ಹೌದಲ್ರಿ ಜೈತ್ಯಮ್ಮ? ಯಾವ್ದು ಬೇಕು? ಸಮ್ಯಕ್ತ ಪ್ರಾಪ್ತಿ ಮಾಡಿಕೊಂಡು ಮಿಥ್ಯಾದೃಷ್ಟಿಯಾಗಿ ಅನಂತ ಭವಗಳ ತನಕ ಸಂಸಾರದಲ್ಲಿ ಸುತ್ತೋದಿದೆಯೋ, ಸಮ್ಯಕ್ ದೃಷ್ಟಿಯಾಗಿ 4ನೇ ಗುಣಸ್ಥಾನದಲ್ಲಿ ಮರಣ ಪ್ರಾಪ್ತಿ ಮಾಡಿಕೊಂಡು ಸಂಖ್ಯಾತ ಅಸಂಖ್ಯಾತ ಭವಗಳ ತನಕ ಸುತ್ತೋದಿದೆಯೋ, ಸಮ್ಯಕ್ತ ಪ್ರಾಪ್ತಿ ಮಾಡಿಕೊಂಡು 5ನೇ ಗುಣಸ್ಥಾನದಲ್ಲಿ ನಿಮಗೆ ಮರಣ ಪ್ರಾಪ್ತಿ ಮಾಡ್ಕೊಳ್ಳೋದಿದೆಯೋ, ಅಥವಾ 5ನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನ ತನಕ ಹೋಗಿ ಮರಣ ಪ್ರಾಪ್ತಿ ಮಾಡ್ಕೊಳ್ಳೋದಿದೆಯೋ, ಅಥವಾ ಸಮ್ಯಕ್ತ್ವ ಸಮೇತ, ಕ್ಷಾಯಿಕ್ ಸಮ್ಯಕ್ತ್ವ ಸಮೇತ, ಉತ್ಕೃಷ್ಟ ಸಮ್ಯಕ್ತ್ವ ಸಮೇತ ನಿಮಗೆ ಮರಣ ಪ್ರಾಪ್ತಿ ಮಾಡಿಕೊಳ್ಳೋದಿದೆಯೋ. ಉತ್ಕೃಷ್ಟ ಮರಣ ಅಂತೂ ಇಲ್ವೇ ಇಲ್ಲ. ಈಗ ಉತ್ಕೃಷ್ಟ ಸಮ್ಯಕ್ತ್ವ ಅಂತೂ ಇಲ್ವೇ ಇಲ್ಲ ನಮ್ಮ ಹತ್ರ. ಯಾಕಿಲ್ಲ? ಯಾಕಂದ್ರೆ ಕ್ಷಾಯಿಕ್ ಸಮ್ಯಕ್ ದರ್ಶನ ಈ ಭವದಲ್ಲಿ, ಈ ಪಂಚಮ ಕಾಲದಲ್ಲಿ ಆಗೋದೇ ಇಲ್ಲ. ಯಾಕಂದ್ರೆ ಹೀನ ಸಂವಹನ ಇರುವ ಕಾರಣದಿಂದ, ಪಾತ್ರತೆ ಇಲ್ಲದ ಕಾರಣದಿಂದ ನಮಗೆ ಕ್ಷಾಯಿಕ್ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗುವುದಿಲ್ಲ. ಯೋಚನೆ ಮಾಡೋದು, ನಮ್ಮನ್ನು ನಾವೇ ಯೋಚನೆ ಮಾಡೋದು. ಇದು ಪೆನ್ ಇದೆ ಲಕ್ಷ್ಮಿ ಅಕ್ಕ, ಪೆನ್ಸಿಲ್ ಇದೆ. ಇದು ಒಂದು ಪೆನ್ಸಿಲ್ ಇದೆ. ಈ ಪೆನ್ಸಿಲ್ ಕೆಲಸ ಏನ್ ಮಾಡುತ್ತೆ? ಅದು ಪೆನ್ಸಿಲ್ ಬರೀತಾ? ನಾವು ಬರಿಬೇಕು, ನಾವು ಬರೀತಾ ಇದ್ದೀವಿ. ಈ ಪೆನ್ಸಿಲು ಕಪ್ಪು ಬಣ್ಣದ ಪೆನ್ಸಿಲ್ ಇದೆ. ಪೆನ್ಸಿಲ್ ಯಾವ ಬಣ್ಣದಿದೆ? ಅದು ಪೆನ್ಸಿಲ್ ಯಾವ ಬಣ್ಣದಿದೆ? ಹಸಿರು ಬಣ್ಣದಿದೆ. ಇದು ಬರೆಯುವಂತ ಅದೇನು ಲೇಖನ ಇದೆ ಅದೇನಿದೆ? ಕಪ್ಪು ಇದೆ. ಶ್ರದ್ಧೆ ಇಲ್ಲಿದೆ ನೋಡ್ರಿ ನಮ್ಮದು. ನಮ್ಮ ಶ್ರದ್ಧೆ ಇಲ್ಲಿದೆ. ನಮ್ಮ ಶ್ರದ್ಧೆ ಹೀಗೆ ನಾವು ಹೆಂಗೆ ಇಟ್ಕೊಳ್ಳೋದು? ಈ ಪೆನ್ಸಿಲ್ ಇಂದ ನಾವು ಬರಿತಾ ಇದ್ದೀವಿ. ಪೆನ್ಸಿಲ್ ಇಂದ ಬರಿತಾ ಇರುವಾಗ ಇದು ಕಪ್ಪು ಬಣ್ಣದಿಂದ ಬರೆಯುತ್ತದೆ ಅಂತ ನಾವು ತಿಳ್ಕೊಂಡ್ವಿ. ಇದರ ಮೇಲೆ ನಾವು ಇವಾಗ ಬರೆದ್ವಿ. ಕಪ್ಪು ಅಕ್ಷರದಲ್ಲಿ ಬರೆದಿದೆ. ಇದರ ಮೇಲೆ ಯಾವ ಅಕ್ಷರದಲ್ಲಿ ಬರೆದಿದೆ? ಕಪ್ಪು ಅಕ್ಷರದಲ್ಲಿ ಬರೆದಿದೆ. ಸರಿನಾ? ಇದು ನಮ್ಮ ಸಮ್ಯಕ್ತ್ವ ಇಲ್ಲಿ ತನಕ ಇದೆ. ನಮ್ಮ ಸಮ್ಯಕ್ತ್ವ ಇಲ್ಲಿ ತನಕ ಇದೆ. ಈ ಹೊರಗಡೆ ಬಣ್ಣ ನೋಡಿದ್ವಿ. ಯಾವ ಬಣ್ಣ ಇದೆ? ಇದು ಡಾರ್ಕ್ ಹಸಿರು ಬಣ್ಣ ಇದೆ. ಇದು ಡಾರ್ಕ್ ಹಸಿರು ಬಣ್ಣ ಇದೆ. ಈ ಹೊರಗಡೆ ಬಣ್ಣ ನೋಡಿಕೊಂಡು ಇದು ಬಣ್ಣ ಹಸಿರಿದೆ, ಇದು ಬರೆಯುವಾಗ ಕೂಡ ಏನ್ ಬಣ್ಣ ಬರುತ್ತೆ? ಹಸರೇ ಬರುತ್ತೆ ಅಂತ ನಮ್ಮ ಶ್ರದ್ಧೆಯನ್ನು ನಾವು ಉಲ್ಟಾ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನಮ್ಮ ಸಮ್ಯಕ್ತ್ವಲ್ಲಿ ಹಾಳಾಯ್ತು. ನಮ್ಮ ಸಮ್ಯಕ್ತ್ವ ಏನಾಯ್ತು? ಅಲ್ಲಿ ಹಾಳಾಯ್ತು. ನಮ್ಮ ಸಮ್ಯಕ್ತ್ವ ನಾವು ಹಾಳು ಮಾಡ್ಕೊಂಡಿವಿ ಅಂತಂದ್ರೆ, ನಮ್ಮ ಸಮ್ಯಕ್ತ್ವ ನಾವು ಕಳ್ಕೊಂಡಿವಿ ಅಂತಂದ್ರೆ ಎಲ್ಲಿ? ಅರ್ಧ ಪುದ್ಗಲ್ ಪರಾವರ್ತನ ಕಾಲ. ಒಳ್ಳೆದಿತ್ತು ಅರ್ಧ ಪುದ್ಗಲ್ ಪರಾವರ್ತನ ಕಾಲ. ಆದ್ರೂ ಕೂಡ ಫಿಕ್ಸ್ ಐತೆ ಅಲ್ಲಿ, ಆದ್ರೂ ಸಹ ಫಿಕ್ಸ್ ಐತೆ. ಯಾಕೆ ಹೇಳಿ? ಇದು ಕಪ್ಪು ಬಣ್ಣ ಅಂತ ಒಮ್ಮೆ ನೀವು ಡಿಸೈಡ್ ಮಾಡಿದಿರಲ್ಲ, ಪಕ್ಕ ಒಪ್ಕೊಂಡಿದ್ದೀರಿ ನೋಡ್ರಿ ಇದು ಕಪ್ಪು ಬಣ್ಣದಿದೆ ಅಂತ. ಅವಾಗ ನಿಮಗೆ ಸಮ್ಯಕ್ ದರ್ಶನ ಆಗಿತ್ತು.
ಆ ಸಮ್ಯಕ್ತ್ವದಿಂದ ನೀವು ಚ್ಯುತರಾದ್ರಿ, ಆದರೂ ಸಹ ಅನಂತ ಭವದ ಒಳಗಡೆ ನಿಮಗೆ ಮೋಕ್ಷ ಇದೆ. ಯಾಕಿದೆ? ನೀವು ಭವ್ಯ ಜೀವಿಗಳಿದ್ದೀರಾ, ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಳ್ಳುವಂಥ ಯೋಗ್ಯ ಜೀವಿಗಳಿದ್ದೀರಾ ಅನ್ನುವಂಥ ಉದ್ದೇಶದಿಂದ. ಅರ್ಥ ಆಯ್ತಾ? ಇದು ಆಪ್ಷನ್ ಒಳ್ಳೇದಿದೆ. ಅದಕ್ಕಿಂತ ಒಳ್ಳೆಯದು ಅಸಂಖ್ಯಾತ ಇದೆ, ಅದಕ್ಕಿಂತ ಒಳ್ಳೆಯದು ಸಂಖ್ಯಾತ ಇದೆ, ಅದಕ್ಕಿಂತ ಒಳ್ಳೆಯದು ಅಜ್ಜಿ ಯಾವುದು? 7 ಭವದಿದೆ. ಯೋಚನೆ ಮಾಡ್ರಿ. ಹಾ, यदि पंचम आदि आगे के गुणस्थानों में मरण होता है, अर्थात सम्यक्त्व के साथ देश चारित्र अथवा सकल चारित्र मरते समय रहता है, तो वह जीव नियम से 7 भव में प्रमुक्त हो जाता है. 7 ಭವದಲ್ಲಿ ಅದಕ್ಕೆ ಮುಕ್ತಿ ಸಿಗುತ್ತೆ. ನಿಯಮದಿಂದ ಅಂತ ಹೇಳಿದ್ರು, ಮತ್ತೆ ಶಬ್ದ ಬಹಳ ಮಹತ್ವದಿದೆ ಇಲ್ಲಿ. ನಿಯಮದಿಂದ 7ನೇ ಭವದ ಒಳಗಡೆ ಅದಕ್ಕೆ ಮುಕ್ತಿ ಸಿಕ್ಕೇ ಸಿಗತ್ತೆ ಅಂತ ತಿಳ್ಕೊಳ್ಬೇಕು. अर्थ यह हुआ कि मरण के समय में सम्यक्त्व रहना अधिक महत्वपूर्ण है. ಇದರ ಅರ್ಥ ಏನಾಯ್ತು ಅಂತಂದ್ರೆ, ಮರಣದ ಸಂದರ್ಭದಲ್ಲಿ ಸಮ್ಯಕ್ತ್ವ ಇರುವುದು ಬಹಳ ಅತ್ಯವಶ್ಯಕತೆ ಇದೆ ಅಂತ ತಿಳ್ಕೊಳ್ಬೇಕು. सम्यक्त्व होकर प्राय छूट जाता है, विरले ही जीवों के मृत्यु के समय में वह रह पाता है. ಸಮ್ಯಕ್ತ್ವ ಪ್ರಾಪ್ತಿ ಮಾಡಿಕೊಂಡು ಸಮ್ಯಕ್ತ್ವ ಪ್ರಾಯ ಬಹಳಷ್ಟು ಪ್ರಮಾಣದಲ್ಲಿ ನೋಡಿದ್ರೆ ಸಮ್ಯಕ್ತ್ವ ಬಿಟ್ಟು ಹೋಗ್ಬಿಡುತ್ತೆ. ವಿರಳೆ ಅಂದ್ರೇನ 1000 ಲಕ್ಷ ಕೋಟಿ ಜೀವಿಗಳಲ್ಲಿ ಒಂದು ಜೀವದ ಹತ್ರ ಸಮ್ಯಕ್ತ್ವ ಕೊನೆ ಮರಣ ಸಮಯದಲ್ಲಿ ಅವ್ರ ಜೊತೆಗೆ ಇರುತ್ತದೆ. ಏನ್ ಹೇಳಿದ್ರಿ ಇಲ್ಲಿ? 1000 ಲಕ್ಷ ಕೋಟಿ ಜನರ ಮಧ್ಯದಲ್ಲಿ ಒಂದು ಜೀವಿಗೆ ಎಲ್ಲಾದರೂ ಸಮ್ಯಕ್ತ್ವ ಕೊನೆ ಸಮಯದಲ್ಲಿ ಉಳಿಯಬಹುದು. ಇಲ್ಲದ್ರೆ ಎಲ್ಲರಿಗೂ ಸಮ್ಯಕ್ತ್ವ ಕೊನೆ ಸಮಯದಲ್ಲಿ ಉಳಿಯುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಂದ್ರೆ ನಾವು ಪುರುಷಾರ್ಥ ಮಾಡೋದು ಬಿಡ್ಬೇಕೇನ? ಇಲ್ಲ ಅಂತಂದ್ರೆ ನಾವು ಪುರುಷಾರ್ಥ ಮಾಡೋದು ಬಿಡ್ಬೇಕೇನ್ರಿ? ನಾವು ಪುರುಷಾರ್ಥ ಮಾಡೋದು ಬಿಡೋದು ತಪ್ಪಾಗತ್ತೆ. ನಾವು ಪುರುಷಾರ್ಥ ಮಾಡ್ತಾನೆ ಇರಬೇಕು, ಪ್ರಯತ್ನ ಮಾಡ್ತಾನೆ ಇರಬೇಕು. ಪ್ರಯತ್ನ ಮಾಡಿದಂದ್ರೆ ನಾವು ಆ 1000 ಲಕ್ಷ ಕೋಟಿ ಜನರಲ್ಲಿ ನಾನೊಬ್ಬ ಇರ್ಬೋದಲ್ಲ, ಆ ಒಂದು ನಂಬರ್ದಲ್ಲಿ ನಂದೇ ಇರ್ಬೋದಲ್ಲ. ಪುರುಷಾರ್ಥ ಮಾಡಿದ್ರೆ ಆ 1000 ಲಕ್ಷ ಕೋಟಿ ಜನರಲ್ಲಿ ಒಬ್ರು ಯಾರಾದ್ರೂ ಇದಾರ, ಒಬ್ರು ನಾನೇ ಇರ್ಬೋದಲ್ಲ ಪುರುಷಾರ್ಥ ಮಾಡಿದ್ರೆ. ಅದಕ್ಕೆ ಪುರುಷಾರ್ಥ ಮಾಡ್ತಾ ಇರಬಾರ್ದು ಅಂತ ತಿಳ್ಕೊಳ್ಬೇಕಿಲ್ಲಿ. ಮಾಡ್ತಾ ಇರ್ಬೇಕಾ? ನೋಡ್ರಿ ನೀನು ಪುರುಷಾರ್ಥ ಮಾಡ್ತೀರಿ. ತಥಾ ಸಮ್ಯಕ್ತ್ವಕ್ಕೆ ಸಾತ್ ಅದರ ಜೊತೆಗೆ, ಸಮ್ಯಕ್ತ್ವದ ಜೊತೆಗೆ ಅದರ ಜೊತೆಗೆ देश विरत सकल विरत रूप चारित्र होना उससे और अधिक दुर्लभ है. ನೋಡಿ, ಸಮ್ಯಕ್ತ್ವದ ಜೊತೆಗೆ ದೇಶ ವಿರತ ಸಕಲ ವಿರತ ರೂಪ ಚಾರಿತ್ರ ಹೋಣ. ದೇಶ ವಿರತ ಮತ್ತು ಸಕಲ ವಿರತ ಚಾರಿತ್ರ ಇರುವುದಂತಂದ್ರೆ ಏನಿದು? ಅದಕ್ಕಿಂತ ಅಧಿಕ ದುರ್ಲಭ ಇದೆ ಅಂತ ಹೇಳ್ತಾರೆ. ಅದಕ್ಕಿಂತ ಅಧಿಕ ದುರ್ಲಭ ಯಾವುದು? 5ನೇ ಗುಣಸ್ಥಾನ 6ನೇ ಗುಣಸ್ಥಾನ ಇರೋದು ಇದು ಬಹಳ ದುರ್ಲಭ ಇದೆ ಅಂತ ಹೇಳ್ತಾರೆ ಇಲ್ಲಿ. क्योंकि ಯಾಕಂತಂದ್ರೆ संक्लेश के कारण प्राय मरण काल में चारित्र की विराधना हो जाया करती है. ಸಂಕ್ಲೇಶ ಪರಿಣಾಮದ ಕಾರಣದಿಂದ ಏನಾಗುತ್ತೆ? ಪ್ರಾಯ ಮರಣದ ಸಂದರ್ಭದಲ್ಲಿ ಚಾರಿತ್ರಕ್ಕೆ ವಿರಾಧನಾ ಹೋ ಜಾಯ ಕರ್ತಿ ಹೈ. ಚಾರಿತ್ರದ ವಿರಾಧನೆ ಏನಾಗುತ್ತೆ ಅಲ್ಲಿ? ಹಾಗೆ ಆಗತ್ತೆ ಅಲ್ಲಿ. आ कारणದಿಂದ अतः जीवन में सम्यक्त्व हुआ, इस महत्व से अधिक महत्व मरते समय सम्यक्त्व रहा, इस बात का है. सम्यक दृष्टि ಇದೀವಂತ ಇವಾಗ ಏನು ಹಿಗ್ಗೋದು ಜೋರ್ ಮಾಡೋದು ಅಂದ್ರೆ ಹೆಮ್ಮೆ ಪಡೋದೇನು ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಸಮ್ಯಕ್ ದೃಷ್ಟಿ ಇದ್ದೀನಿ ಅಂತ ಇವಾಗ ಹೇಳೋದೇನು ಅವಶ್ಯಕತೆ ಇಲ್ಲ. ಆದರೆ ಮರಣ ಸಂದರ್ಭದಲ್ಲಿ ಸಮ್ಯಕ್ತ್ವವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಳೋದು ಇದು ಬಹಳ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಬೇಕು. एवं जीवन में देश व्रत या महाव्रत का पालन किया, इस महत्व से अधिक महत्व मरण काल में भी चारित्र रहा, इस बात का है. ನಿಮ್ಮ ಜೀವನ ಕಾಲದಲ್ಲಿ ನೀವು ಎಷ್ಟು ಮಹಾವ್ರತ ತಗೊಂಡ್ರಿ, ಎಷ್ಟು ಅನುವ್ರತ ತಗೊಂಡ್ರಿ, ಎಷ್ಟು ಪಾಲನೆ ಮಾಡಿದ್ರಿ, ಎಷ್ಟು ಚರ್ಯ ಮಾಡಿದ್ರಿ, ಎಷ್ಟು ಸಾಧನೆ ಮಾಡಿದ್ರಿ, ಎಷ್ಟು ತಪಶ್ಚರ್ಯ ಮಾಡಿದ್ರಿ, ಎಷ್ಟು ಉಪವಾಸ ಮಾಡಿದ್ರಿ, ಎಷ್ಟು ಸ್ವಾಧ್ಯಾಯ ಮಾಡಿದ್ರಿ, ಯಾವುದಕ್ಕೆ ಮಹತ್ವ ಇಲ್ಲ ಇಲ್ಲಿ. ಕೊನೆ ಸಮಯದಲ್ಲಿ ನಿಮ್ಮ ಚಾರಿತ್ರವನ್ನು ಗಟ್ಟಿ ಇಟ್ಕೊಳ್ಳೋದು, ನಿಮ್ಮ ಸಮ್ಯಕ್ತ್ವವನ್ನು ದೃಢವಾಗಿ ಇಟ್ಕೊಳ್ಳೋದು ಇದು ಬಹಳ ಮಹತ್ವವಾಗಿದೆ ಅಂತ ತಿಳ್ಕೊಳ್ಬೇಕಿಲ್ಲಿ. सम्यक्त्व रहित होकर विरले जीव ही मृत्यु को प्राप्त करते हैं. सम्यक्त्व ಸಹಿತರಾಗಿ
ಬಹಳಷ್ಟು ವಿರಳ ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಜೀವಿಗಳ ಮೃತ್ಯು प्राप्त आगुತ್ತದೆ तथा सम्यक्त्व और चारित्र दोनों से युक्त होकर मृत्यु करने वाले जीव अति ವಿರಳೆ ಜೀವ ಹೇ. ಸಮ್ಯಕ್ತ್ವ ಮತ್ತು ಚಾರಿತ್ರದ ಪಾಲನೆ ಮಾಡ್ತಾ ಮಾಡ್ತಾ ಬಹಳ ಕಠಿಣ ಅಂದ್ರೆ ಕಠಿಣ, ಬಹಳ ಕಡಿಮೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆ ಜೀವಿಗಳ ಮರಣ ಪ್ರಾಪ್ತಿ ಆಗ್ತಾ ಇರುತ್ತದೆ ಅಂತ ಹೇಳ್ತಾರೆ. ಇಸ್ ಪ್ರಕಾರ ಜಾನಕರ್, ಈ ಪ್ರಕಾರ ತಿಳಿದುಕೊಂಡು ಸತತ ಸಮ್ಯಕ್ತ್ವ ಆರಾಧನಾ ಮೇ ಪ್ರಯತ್ನಶೀಲ ಹೋನಾ ಚಾಹಿಯೇ. ಆ ಕಾರಣದಿಂದ ನಾವಿಲ್ಲಿ ಸಮ್ಯಕ್ತ್ವದ ಬಗ್ಗೆ ತಿಳ್ಕೊಂಡು ನಾವೇನು ಮಾಡ್ಬೇಕಂದ್ರ ಸತತವಾಗಿ ಸಮ್ಯಕ್ತ್ವದ ಆರಾಧನಾ ಮಾಡ್ತಾ ಪ್ರಯತ್ನಶೀಲರಾಗಿರ್ಬೇಕು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಸಮ್ಯಕ್ತ್ವದ ಆರಾಧನೆ ನಾವು ಮಾಡ್ತಾ, ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ ಅಮ್ಮ? ಅರ್ಥ ಆಯ್ತ್ರಿ ಅಜ್ಜಿ? ಶಬ್ಬಾಷ್. ನೀವು ಸಮ್ಯಕ್ ದೃಷ್ಟಿ ಇದ್ರೆ ಅಂದ್ರೆ 4ನೇ ಗುಣಸ್ಥಾನನೇ. ನೀವು ಸಮ್ಯಕ್ ದೃಷ್ಟಿ ಇದ್ರೆ ನಮೋಕಾರ ಮಂತ್ರ ಹೇಳ್ತಾ ಇದ್ದಾರೆ ಶ್ರಾವಕರಿಗೆ, ಮುನಿಗಳು ಬಂದು ನಮೋಕಾರ ಮಂತ್ರ ಹೇಳ್ತಾ ಇದ್ದಾರೆ. ಅವ್ರು ನಮೋಕಾರ ಮಂತ್ರ ಕೇಳ್ತಾ ಕೇಳ್ತಾ ಸಲ್ಲೇಖನ ಮರಣ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವ್ರದ್ದು ಗುಣಸ್ಥಾನ 4ರದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮೋಕಾರದ ಮೇಲೆ ಶ್ರದ್ಧೆ ಇಟ್ಕೊಂಡ್ರೆ ಮಿಥ್ಯಾತ್ವದಿಂದ ಅವರು ಸಮ್ಯಕ್ತ್ವಕ್ಕೆ ಬರಬಹುದು. 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನ ತನಕ ಅವರು ಬರಬಹುದು. 4ನೇ ಗುಣಸ್ಥಾನದಲ್ಲಿ ಬರಬಹುದು. ಯಾಕೆ ಹೇಳಿ? ಯಾಕಂದ್ರೆ ಅವರು ಶ್ರಾವಕರಿದ್ದಾರೆ, ಅಸಂಯಮಿದ್ದಾರೆ. 4ನೇ ಗುಣಸ್ಥಾನ ತನಕ ಬರಬಹುದು. ಅವ್ರು ಸಮ್ಯಕ್ತ್ವ ದೃಢ ಆಗಬಹುದು, ಸಮ್ಯಕ್ತ್ವ ಪ್ರಾಪ್ತಿ ಆಗಬಹುದು, ಸಮ್ಯಕ್ತ್ವ ಸಮೇತ ಮರಣ ಅವ್ರದ್ದು ಆಗಬಹುದು. ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಶವಿರತ ಅನುವ್ರತಿಗಳಾಗಬೇಕು, ಅನುವ್ರತಿಗಳಾಗಬೇಕು. 11 ನೆಲೆಗಳನ್ನ ಸ್ವೀಕಾರ ಮಾಡಬೇಕು. ಪ್ರತಿಮಾ ಅದೇ 11 ನೆಲೆಗಳು. ಈ ಪ್ರಕಾರ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಜೋ ಜೀವ ಅರ್ಥ 57ನೇ ನಂಬರ್ ಗಾಥೆಯಲ್ಲಿ जो जीव एक मुहूर्त प्रमाण काल के लिए सम्यक्त्व प्राप्त करके उसे छोड़ देते हैं, उन जीवों के संसार में रहने का काल अनंत अनंत भव प्रमाण है. ಏನಾಯ್ತು? 7 ಭವ ಆಯ್ತು, ಸಂಖ್ಯಾತ ಆಯ್ತು, ಅಸಂಖ್ಯಾತ ಆಯ್ತು, ಅನಂತ ಆಯ್ತು. ಕೊನೆದಾಗ ಯಾವ್ದು ಹೇಳಿದ್ರು? ಅನಂತ ಅನಂತ ಭವ ಅಂತ ಹೇಳಿದ್ರು. ನೋಡ್ರಿ ಏನ್ ಹೇಳಿದ್ರಿ ಇಲ್ಲಿ? ಯಾವ ಜೀವ ಒಂದು ಮುಹೂರ್ತ ಪ್ರಮಾಣ ಕಾಲ ತನಕ ಸಮ್ಯಕ್ತ್ವ ಧಾರಣೆ ಮಾಡಿಕೊಂಡು, ಒಂದು ಮುಹೂರ್ತ ಅಂದ್ರೆ 48 ನಿಮಿಷ, ಈ ಒಂದು ಮುಹೂರ್ತ ಪ್ರಮಾಣ ಕಾಲದವರೆಗೆ ಸಮ್ಯಕ್ತ್ವ ಪ್ರಾಪ್ತಿ ಮಾಡಿಕೊಂಡು ಉಸೆ ಛೋಡ್ ದೇತೆ ಹೈ, ಆ ಸಮ್ಯಕ್ತ್ವವನ್ನು ಏನ್ ಮಾಡ್ತಾರ ಅವರು? ಬಿಟ್ಬಿಡ್ತಾರ. ಸಮ್ಯಕ್ತ್ವವನ್ನು ಬಿಟ್ಟು ಮತ್ತೆ ಪುನಃ ಮಿಥ್ಯಾ ದೃಷ್ಟಿಗಳಾಗ್ತಾರ. ಉನ ಜೀವಕ್ಕೆ, ಆ ಜೀವಿಗಳದ. ಯಾಕೆ ಹೇಳಿ ನೋಡೋಣ? ಅನಂತ ಅನಂತ ಹೇಳಿದ್ರಿ ಇಲ್ಲಿ. ಅನಂತ ಅನಂತ ಯಾಕೆ ಹೇಳಿದ್ರಿ ಹೇಳಿ ನೋಡೋಣ? ಗುಣಸ್ಥಾನ ಯಾವುದು? 1ನೇ ಗುಣಸ್ಥಾನ. 1ನೇ ಗುಣಸ್ಥಾನದ ಕಷಾಯ ಯಾವುದಿದೆ? ಅನಂತಾನುಬಂಧಿ ಕಷಾಯ ಇದೆ. ಆ ಕಾರಣದಿಂದ ಅವರಿಗೆ ಏನಾಗತ್ತೆ? ಅನಂತ ಅನಂತ ಭವಗಳ ಪ್ರಮಾಣ ತನಕ ಈ ಸಂಸಾರದಲ್ಲಿ ಮತ್ತೆ ಸುತ್ತಬೇಕಾಗುತ್ತದೆ. ಆ ಕಾರಣದಿಂದ ಯಾವುದೇ ಪ್ರಕಾರದಲ್ಲಿ ನೋಡಿ, ಅದಕ್ಕೆ ನಾವು ಉದಾಹರಣೆಯಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಿಂದ ಹೇಳ್ತಿರ್ತೀವಿ. ನಾವು ಯಾವ ಜೀವಿಗಳ ಜೊತೆಗೆ, ಯಾವ ವ್ಯಕ್ತಿಗಳ ಜೊತೆಗೆ, ಯಾವುದೇ ಪದಾರ್ಥಗಳ ಜೊತೆಗೆ, ಯಾವುದೇ ವಸ್ತುಗಳ ಜೊತೆಗೆ 6 ತಿಂಗಳ ಮೇಲೆ, ಏನು 6 ತಿಂಗಳ ಮೇಲೆ ವೈರತ್ವ ಇಟ್ಕೊಳಕ್ ಹೋಗಬೇಡಿ, ರಾಗದ್ವೇಷ ಇಟ್ಕೊಳಕ್ ಹೋಗಬೇಡಿ. ಯಾಕೆ ಹೇಳ್ತೀವಿ? ನೀವು 6 ತಿಂಗಳ ಮೇಲೆ ಆ ವ್ಯಕ್ತಿ, ಆ ವಸ್ತು, ಆ ಪದಾರ್ಥ, ಆ ಜೀವ, ಆ ಹೆಸರು, ಇವೇನು ಬರ್ತಾವಲ್ಲ, ಇವೆಲ್ಲದರ ಮೇಲೆ 6 ತಿಂಗಳ ಮೇಲೆ ನಾವು ರಾಗದ್ವೇಷ ಭಾವನೆಗಳನ್ನ, ಪರಿಣಾಮಗಳನ್ನ ಇಟ್ಟುಕೊಂಡಿವಿ ಅಂತಂದರೆ ಕರ್ಮ ಯಾವುದು? ಲಕ್ಷ್ಮಿಯಕ್ಕ, ಅನಂತಾನುಬಂಧಿ ಕರ್ಮ. ಅನಂತಾನುಬಂಧಿ ಇದೆ ಅಂತಂದರೆ ಅನಂತ ಅನಂತ ಕಾಲ ತನಕ ಸಂಸಾರದಲ್ಲಿ ಮತ್ತೆ ನಾವು ಸುತ್ತಬೇಕಾಗುತ್ತದೆ. ಏನ್ ಮಾಡೋದು ಹೇಳ್ರಿ? ಸುತ್ತೋದ್ರಿ ಸಂಪತ್ತನ್ನ? ಒಳ್ಳೇದೈತಲ್ಲ, ಸ್ವಲ್ಪ ಸುತ್ತಾಡಿ ಬರೋಣ ಮತ್ತೊಂದು ಸರ್ತಿ. ಎಷ್ಟು ಸರ್ತಿ ಸುತ್ತಿದೀವ?
ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಅಂತೂ ಗೊತ್ತಾಯ್ತು ನಿಮಗೀಗ. ಒಂದು ಪೂರ್ಣ ಪುದ್ಗಲ್ ಪರಾವರ್ತನ ಕಾಲ ಅಂದ್ರೆ ಏನು, ಎಷ್ಟು ಸರ್ತಿ ಸುತ್ತಿದೀವಿ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದೊಂದು ಪೆನ್ ಇದೆ, ಈ ಪೆನ್ನಿನ ತುದಿ ಇದೆಯಲ್ಲ, ಈ ಪೆನ್ನಿನ ತುದಿ, ಈ ತುದಿ ಮೇಲೆ ನಾವು ಒಂದು ಸರ್ತಿ ಜನ್ಮ ತಗೊಂಡಿದ್ದೀವಿ. ಎಷ್ಟು ಸರ್ತಿ? ಒಂದು ಸರ್ತಿ ನಮ್ದು ಈ ಪೆನ್ನಿನ ತುದಿ ಮೇಲೆ ನಮ್ದು ಜನ್ಮ ಆಗಿದೆ. ಲೋಕ ಪ್ರಮಾಣ ಹೇಳ್ತಾ ಇದ್ದೀನಿ ನಿಮಗೆ. ಈ ಪೆನ್ನಿನ ತುದಿ ಕೆಳಗಡೆ ನೋಡಿ, ಸ್ವಲ್ಪ ಒಂದೇ ಒಂದು ಅಂಶ ಕೆಳಗಡೆ ಒಂದು ದಾರ ಸಹ ಬಹಳ ದೊಡ್ಡದಾಯ್ತು. ರೀಲ್ ದಾರ ಇರುತ್ತಲ್ಲ, ಬಟ್ಟೆ ಹೊಲಿಯುವಂತ ದಾರ, ಆ ದಾರ ಸಹ ಬಹಳ ದಪ್ಪ ಆಯ್ತು ಅಂತ ಹೇಳ್ತಾರ. ಅದಕ್ಕಿಂತ ಕಡಿಮೆ ಜಾಗದಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇಳಿದು ಬಂದು ನಮ್ಮದಲ್ಲಿ ಮತ್ತೆ ಜನ್ಮ ಆಯಿತು. ಇದು ಎರಡು ಜನ್ಮ ಏನಾಯ್ತಲ್ಲ, ಈ ಎರಡು ಜನ್ಮ ನಮ್ಮದು ಹೇಗಂತಂದ್ರೆ ಒಂದು ಪುದ್ಗಲ್ ಪರಾವರ್ತನ ಕಾಲ ಆದಾಗ ಅಲ್ಲಿ ಆ ಎರಡನೇ ಸ್ಟೆಪ್ಗೆ ಬಂದಿವಿ ನಾವು. ಒಂದು ಪುದ್ಗಲ ಪರಾವರ್ತನ ಕಾಲ ಆದಾಗ ಅಲ್ಲಿ ಎರಡನೇ ಸ್ಟೆಪ್ಪಿಗೆ ಬಂದ್ವಿ. 84 ಲಕ್ಷ ಯೋನಿಗಳಲ್ಲಿ ಸುತ್ತಿ 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 ಪುದ್ಗಲ ಪರಾವರ್ತನ ಕಾಲ ಎಷ್ಟಿದವ್ರಿ? ಎಷ್ಟಿದವು? ಪಂಚ ಪುದ್ಗಲ್ ಪರಾವರ್ತನ ಕಾಲ ಅಂತ ಹೇಳ್ತಾರ. ಎಷ್ಟ? ದ್ರವ್ಯ, ಕ್ಷೇತ್ರ, ಕಾಲ, ಭವ ಮತ್ತು ಭಾವ. ಹೇಳ್ರಿ ಅಮ್ಮ, ಹೆಂಗ ಮಾಡೋದ? ತಲೆ ಡಿಮ್ಮಾಗಿ ಹೋಗ್ಬಿಡತ್ತಿ. ಇದೆಲ್ಲ ಕೇಳ್ಕೊತ ಕೂತೀವಿ ಅಂದ್ರೆ, ಇಷ್ಟು ಸೂಕ್ಷ್ಮತೆಯಲ್ಲಿ ಹೋದಿವಿ ಅಂತಂದ್ರೆ. ನಿಮ್ಮ ಪಕ್ಕದಲ್ಲಿ ಕೂತಾರಲ್ಲ ಅವರು, ನಿಮ್ಮ ಪಕ್ಕದಲ್ಲಿ ಒತ್ತಾಯದಿಂದ ಅವ್ರನ್ನ ಕರ್ಸ್ಕೊಂಡಿದ್ದೀನಿ ಇವತ್ತು. ಅವ್ರನ್ನ ಒತ್ತಾಯದಿಂದ ಕರ್ಸ್ಕೊಂಡಿದ್ದೀನಿ ಇವತ್ತು ಅವ್ರನ್ನ. ಯಾಕಂತಂದ್ರ ಇವೆಲ್ಲ ಸೂಕ್ಷ್ಮ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿದೆಯಲ್ಲ, ಹಿಂಗೆ ಪ್ರವಚನ, ಮೈಕ, ಕ್ಯಾಮೆರಾ, ಲೈಟ್, ಇದೆಲ್ಲ ಜನ ಇವರೆಲ್ಲ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಕ್ಕಾಗಲ್ಲ. ಇಂಥವೆಲ್ಲ ಸಣ್ಣ 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 ವಿಷಯಗಳ ಚರ್ಚೆ ಮಾಡೋಕ್ಕಾಗಲ್ಲ. ನಾವು ಏಕಾಂತದ ಕೂತ್ಕೊಂಡು ಚರ್ಚೆ ಮಾಡಬೇಕಾ, ಶಾಂತವಾಗಿ ಕೂತ್ಕೊಂಡು ಚರ್ಚೆ ಮಾಡಬೇಕಾ, ಜನ ಇಲ್ಲದ ಸ್ಥಾನದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾ? ಅವಾಗ ನಮಗೆ ಏನಾದರೂ ಒಂದು ಲಾಭ ಸಿಗತ್ತೆ, ಅವಾಗ ಏನಾದರೂ ನಮಗೆ ಸ್ವಲ್ಪ ಅದರದ ಫಲ ಸಿಗತ್ತೆ. ಸುಮ್ಮನೆ ಒಟ್ಟಾರೆ ಇಲ್ಲ 1 ಗಂಟೆ ಪಟ 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 ಮಾಡ್ಕೊಂಡು ಕೂತಿನ, 4 ಜನ ಮನೇಲಿ ಕೂತ್ಕೊಂಡು ಕೇಳ್ತಾ ಇದ್ದಾರ, ಇದು ಸ್ವಾಧ್ಯಾಯ ಅಲ್ಲ, ಇದು ಪ್ರವಚನ, ಪರರಿಗೋಸ್ಕರ ವಚನ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? ನಮ್ಮದು ನೋಡ್ರಿ, ಇವತ್ತಿನಿಂದ ನಾವು ಪಕ್ಕ ಮಾಡಿಬಿಟ್ಟಿದ್ದೀವಿ. 3 ರಿಂದ 4 ಗಂಟೆ ತನಕ ನಾವು, ಅವರು ಮತ್ತು ಇನ್ನೊಬ್ಬರು 3 ಜನ ನಾವು ಕೂತ್ಕೊಂಡು ಚರ್ಚೆ ಮಾಡೋದಂತ ವಿಚಾರ ಮಾಡಿದ್ವಿ ಇದ್ರ ಬಗ್ಗೆ. ಈ ಪ್ರಕಾರ ಆಯ್ತಾ? ಇದು ಅರ್ಥ ಆಯ್ತಾ? ಅನಂತಾನುಬಂಧಿ ಗೊತ್ತಾಯ್ತೇನ್ರಿ ಇದು? ಈ ಪ್ರಕಾರ ಹೇಳ್ತಾರೆ ಇಲ್ಲಿ. ಜಿನ್ಕೋ ಅಭಿ ತಕ್ ಸಮ್ಯಕ್ತು ರತ್ನ ಕಿ ಪ್ರಾಪ್ತಿ ನಹಿ ಹುವಿ ಹೇ, ಯಾರಿಗೆ ಇನ್ನೂ ತನಕ ಸಮ್ಯಕ್ತ್ವ ರತ್ನದ ಪ್ರಾಪ್ತಿ ಆಗಿಲ್ಲ, ಉನಕೆ ಸಂಸಾರ ಪರಿಭ್ರಮಣ ಕಾ ಸಮಯ ಅಥಾಹ ಹೇ. ಅನಂತಾನು ಬಂದು ದಾಟಿ ಹೋಯ್ತೀಗ ಮುಂದೆ. ಅಥಾಹ ಅಂತಾನೆ ಇಲ್ಲ, ಅದಕ್ಕೇನಿಲ್ಲ, ಅಂತಾನೆ ಇಲ್ಲ. ಅಥಾಹ ಹೇ, वे कब तक संसार भ्रमण करेंगे इसका कुछ भी निश्चय नहीं है. ಅವ್ರು ಎಲ್ಲಿವರೆಗೆ ಸಂಸಾರದಲ್ಲಿ ಪರಿಭ್ರಮಣ ಮಾಡಬಹುದು ಅನ್ನುವಂಥ ನಿಯಮ ನಿಶ್ಚಯ ಇಲ್ವೇ ಇಲ್ಲ. किंतु जिनके सम्यक्त्व होकर छूट भी गया तो वे जीव नियम से अर्ध पुद्गल परावर्तन प्रमाण अनंत काल भ्रमण कर मुक्त हो जाएंगे. ಸಮ್ಯಕ್ತ್ವ ಪ್ರಾಪ್ತಿ ಮಾಡಿಕೊಂಡು ಸಮ್ಯಕ್ತ್ವದಿಂದ ರಹಿತರಾಗಿ ಆ ಜೀವಿಗಳಿಗೆ ನಿಯಮದಿಂದ ಅರ್ಧ ಪುದ್ಗಲ್ ಪರಾವರ್ತನ ಪ್ರಮಾಣ ಅನಂತ ಕಾಲ ಭ್ರಮಣ ಮಾಡಿ ಮುಕ್ತ ಆಗಲಿಕ್ಕೆ ಅವಕಾಶ ಇದೆ. ಅರ್ಥಾತ್ सम्यक्त्वी के संसार परिभ्रमण का किनारा आ जाता है. सम्यक दृष्टिಗಳ ಸಂಸಾರ ಪರಿಭ್ರಮಣದ ಒಂದು ದಡ ಅಲ್ಲಿ ಇದ್ದೇ ಇದೆ. ಅತ ಸಮ್ಯಕ್ತ್ವ ಕಿ ಮಹಿಮಾ ಅಪರಂಪಾರ ಹೇ. ಸಮ್ಯಕ್ತ್ವದ ಮಹಿಮೆ ಹೇಗಿದೆ? ಅಪರಂಪಾರ ಇದೆ. ಯಹಿ ಭವನಾಶಕ ಹೇ. ಯಾವುದು ಭವನಾಶಕ ಇದೆ? ಸಮ್ಯಕ್ತ್ವದಿಂದನೇ ಭವಗಳು ನಾವೇನ್ ಮಾಡಬಹುದು ಅಮ್ಮ? ಏನ್ ಮಾಡಬಹುದು? ಸಮ್ಯಕ್ತ್ವದಿಂದನೇ ನಮ್ಮ ಸಂಸಾರದ ಏನ್ ಮಾಡಬಹುದು? ಸಂಸಾರ ಪರಿಭ್ರಮಣವನ್ನು ನಾವು ನಿಲ್ಲಿಸಬಹುದು, ಭವನಾಶ ಮಾಡಬಹುದು.
ಇದೆಲ್ಲ ವ್ಯವಹಾರ ಇದೆ. ಜಿನೇಂದ್ರ ಭಗವಂತನ ಮೇಲೆ ಅಚಲವಾದ ನಂಬಿಕೆ ಇದೆ, ಇದು ವ್ಯವಹಾರನೇ. ಇದು ವ್ಯವಹಾರ ಸಮ್ಯಕ್ತ. ಅಮ್ಮ ಅದೇ ಹೇಳ್ತಾ ಇರೋದು, ಈ ಸಮ್ಯಕ್ತ್ವ ಕೂಡ ಇದು ವ್ಯವಹಾರ ಸಮ್ಯಕ್ತ್ವ ಇದೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ ಇವೆರಡು ಪದಗಳಿದಾವ. ಜೈನ ಧರ್ಮದ ಆಗಮ ಗ್ರಂಥಗಳಲ್ಲಿ ಇವೆರಡು ಪದಗಳನ್ನು ಬಹಳಷ್ಟು ಸರ್ತಿ ಓದ್ಲಿಕ್ಕೆ ನಮಗೆ ಸಿಗ್ತಾವ. ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ. ಸಮ್ಯಕ್ತ್ವ ಅಂದ್ರೆ ಏನು, ಮಿಥ್ಯಾತ್ವ ಅಂದರೆ ಏನು, ಈ ಎರಡು ಪ್ರಶ್ನೆಗಳದ ನನ್ನ. ಸಮ್ಯಕ್ತ್ವ ಅಂದ್ರೆ ಏನು, ಮಿಥ್ಯಾತ್ವ ಅಂದರೆ ಏನು, ಎರಡು ಪ್ರಶ್ನೆಗಳ ಉತ್ತರ ಹೇಳಿ. ಯಾರು ಹೇಳ್ತೀರಾ? ಹೇಳ್ರಿ. ಸಮ್ಯಕ್ತ್ವ ಅಂದ್ರೆ ಏನ, ಮಿಥ್ಯಾತ್ವ ಅಂದರೆ ಏನ? ಅದು ಸರಿ ಇದೆಯೋ ತಪ್ಪಿದೆಯೋ ಹೆಡ್ ಮಾಸ್ಟರ್ ಹೇಳ್ತಾರೆ. ಈಗ ಹೇಳ್ರಿ. ಸಮ್ಯಕ್ತ್ವ ಅಂದ್ರೆ ಏನ್ರಿ ಜಯಂತಿ ಅಮ್ಮ? ವಸ್ತುವಿನ ಸ್ವಭಾವ ಹೇಗಿದೆಯೋ ಅದನ್ನ ಹಾಗೆ ಸ್ವೀಕರಿಸುವುದು, ಇದು ಸಮ್ಯಕ್ತ್ವ ಅಂತ ನಿಮ್ಮ ಅಪೇಕ್ಷೆಯಿಂದ ಹೇಳಿದ್ರಿ. ಅಜ್ಜಿ ನೀವು ಹೇಳಿ, ಸಮ್ಯಕ್ತ್ವ ಅಂದ್ರೆ ಏನ? ಇದು ವ್ಯವಹಾರದಲ್ಲಿ ಬಂದ್ರಿ. ಅವರು ನಿಶ್ಚಯದಲ್ಲಿ ಹೇಳಿದ್ರು, ನೀವು ವ್ಯವಹಾರದಲ್ಲಿ ಹೇಳಿದ್ರಿ. ಹೇಳಿ ಅಮ್ಮ, ನಿಮ್ಮದು ನಿಮ್ಮ ಅಪೇಕ್ಷೆಯಿಂದ ಅದೇ ಯಾವುದು? ಅದೇ ಇದು ವ್ಯವಹಾರದಲ್ಲಿ ಬಂದ್ರಿ. ಹೇಳಿ ಅಮ್ಮ. ವಸ್ತುವಿನ ಸ್ವರೂಪದ ಯಾವ ರೀತಿ ಇದೆ ಅದನ್ನ ಹಾಗೆ ಸ್ವೀಕಾರ ಮಾಡೋದು ಅಂತ ಹೇಳಿದ್ರಿ. ನಿಶ್ಚಯದಲ್ಲಿ ಬಂದ್ರಿ. ಹೇಳಿ ಲಕ್ಷ್ಮಿ ಅಕ್ಕ ನೀವ. ಶಬ್ಬಾಷ್. ಇಲ್ಲೇ ಇದೆ ನೋಡಿ ಉತ್ತರ. ಹೇಳಿಕೆ ಬಹಳ ಈಸಿ ಇದೆ ನಮಗೆ. ವಸ್ತುವಿನ ಸ್ವರೂಪ ಹೇಗಿದೆ ಅದನ್ನ ಹಾಗೆ ಸ್ವೀಕಾರ ಮಾಡೋದು ಅಂತ ಹೇಳೋದು ಬಹಳ ಬಹಳ ಈಸಿ ಇದೆ. ನಿಜವಾದ ಸಮ್ಯಕ್ತ್ವ ಅಂದ್ರೆ ಏನಂತಂದ್ರೆ ಸತ್ಯ ಏನು ಇದೆ ಅದನ್ನ ಹಾಗೇ ಸ್ವೀಕಾರ ಮಾಡೋದು, ಇದು ಸತ್ಯ ಅಂತ ಹೇಳ್ತಾರ. ಸತ್ಯ ಅಂದರೆ ಸಮ್ಯಕ್ತ್ವ, ಅಸತ್ಯ ಅಂತಂದರೆ ಅದು ಮಿಥ್ಯಾತ್ವ. ಇಷ್ಟೇ. ಇಲ್ಲಿ ಏನ್ ಸತ್ಯ ಇದೆ, ಏನು ಬಂತ ಅಲ್ಲಿ ನಿಮ್ಮದು ವಸ್ತು ಸ್ವರೂಪ, ಅದು ಹೇಗೆ ಹಾಗೆ ಇವೆಲ್ಲ ಅಲ್ಲಿ ಬಂದು ಎರಡನೇ ಪ್ರಶ್ನೆಗೆ ಬಂತದು. ಸತ್ಯ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ವಸ್ತುವಿನ ಸ್ವರೂಪ ಹೇಗಿದೆ ಅದನ್ನ ಹಾಗೆ ಸ್ವೀಕರಿಸುವುದು ಅಂತಂದ್ರೆ ಸಮ್ಯಕ್ತ್ವ ಅಂತ ಹೇಳಿದ್ರಿ. ವಸ್ತು ಅಂದ್ರೆ ಏನು ಹೇಳ್ರಿ. ವಸ್ತು ಅಂದ್ರೆ ಏನು? ಪೆನ್ನು ಸಹ ವಸ್ತು ಇದೆ, ಪಿಂಚಿ ಸಹ ವಸ್ತು ಇದೆ, ಈ ಕ್ಯಾಮೆರಾ ಸಹ ವಸ್ತು ಇದೆ, ಈ ಲೈಟ್ ಪಂಖ ಫ್ಯಾನ್, ಈ ಮನೆ ಬಿಲ್ಡಿಂಗ್ ರೂಮ್ ಟೇಬಲ್ ಕುರ್ಚಿ ಮಂಚ ಇದು ಚಾಪೆ ಗೀಪೆ ಇವೆಲ್ಲ ವಸ್ತುನೇ ಇದಾವ. ವಸ್ತು ಅಂದ್ರೆ ಏನು? ವಸ್ತು ಯಾರಿಗಂತಾರ? ವಸ್ತು ಅಂದ್ರೆ ಶಬ್ದದ ಅರ್ಥ ಹೇಳಿ ನೋಡೋಣ, ಡೆಫಿನೇಷನ್ ಹೇಳಿ ನೋಡೋಣ. ವಸ್ತು, ವಾಟ್ ಈಸ್ ವಸ್ತು? ವಸ್ತು ಅಂದ್ರೆ ಏನು ಹೇಳಿ? ಅಯ್ಯೋ ಅದೇ ಆಯ್ತು. ವಸ್ತು ಅಂದ್ರೆ ಏನು ಹೇಳಿ? ವಸ್ತು ಅಂತಂದ್ರೆ ಜೀವ. ವಸ್ತು ಅಂತಂದ್ರೇನು? ಜೀವ, ಚೈತನ್ಯಯುಕ್ತ ಇರುವಂತ ಒಂದು ಜೀವ ಪದಾರ್ಥ, ಜೀವ ತತ್ವ, ಜೀವ ದ್ರವ್ಯ, ಇದಕ್ಕೆ ವಸ್ತು ಅಂತ ಹೇಳಿದ್ವಿ. ಅದಕ್ಕೆ ಎರಡನೇ ಹೆಸರು ಅಂತಂದ್ರೆ ಆತ್ಮ. ವಸ್ತು ಅಂದ್ರೆ ಏನ? ಆತ್ಮ. ನೀರಿನ ಸ್ವಭಾವ ಏನಿದೆ? ತಣ್ಣಗಿರುತ್ತೆ. ಬಿಸಿ ಮಾಡಲ್ವ ಅದು ನೀವು? ಮತ್ತೆ ಹೆಂಗ ತರ ಏನಂತ ಹೇಳ್ತೀರಾ? ಬಿಸಿ ಮಾಡಿರಲ್ಲ ನೀವು ಆ ನೀರನ್ನು ಎಷ್ಟೋ ಬಿಸಿ ಮಾಡಿದ್ರು ಕೂಡ ಕೊನೆಗೆ ಆಗೋದೇನದ? ತಣ್ಣಗೆ ಆಗೋದು. ಅದು ವಸ್ತುವಿನ ಸ್ವಭಾವ, ಅದು ನೀರಿನ ಸ್ವಭಾವ. ಈಗ ನಿಮ್ಮ ವಸ್ತುವಿನ ಸ್ವಭಾವ ಅಂತ ಹೇಳಿದ್ರಿ. ವಸ್ತು ಅಂದ್ರೆ ಜೀವ ಆತ್ಮ ಅಂತ ಹೇಳಿದ್ವಿ. ಆ ಆತ್ಮನ ಸ್ವಭಾವ ಅಂತ ಹೇಳಿದ್ವಲ್ಲ ನೀವು. ಸ್ವಭಾವ ಅಂದ್ರೆ ಏನು ಹೇಳ್ರಿ? ಈಗ ಹೇಳ್ರಿ. ಸ್ವಭಾವ ಅಂದ್ರೆ ಏನ? ಆತ್ಮನ ಸ್ವಭಾವ ಅಂದ್ರೆ ಏನ? ಜ್ಞಾತ ದೃಷ್ಟ, ನೋಡೋದು ತಿಳಿಯೋದು. ಏನ್ ನೋಡೋದು ಏನ್ ತಿಳಿಯೋದು? ಸಂಪತ್ ಕುಮಾರ್ ಅವ್ರನ್ನ ನೋಡೋದು, ಸಂಪತ್ ಕುಮಾರ್ ಅವ್ರನ್ನ ತಿಳ್ಕೊಳ್ಳೋದು, ಇದು ವಸ್ತುವಿನ ಸ್ವಭಾವ. ನಿಮ್ಮನ್ನ ನೋಡೋದು, ನಿಮ್ಮನ್ನ ತಿಳಿಯೋದು, ಇದು ವಸ್ತುವಿನ ಸ್ವಭಾವ. ಈ ಸಂಸಾರ ನೋಡೋದು, ಸಂಸಾರ ತಿಳಿಯೋದು ಅಂದ್ರೆ ವಸ್ತುವಿನ ಸ್ವಭಾವ. ಹೇಳ್ರಿ, ವಸ್ತುವಿನ ಸ್ವಭಾವ ಅಂದ್ರೆ ಏನ? ಸ್ವಭಾವದ ಅರ್ಥ ಏನ? ನೋಡೋದು ತಿಳಿಯೋದು. ಏನ್ ನೋಡೋದು ಏನ್ ತಿಳಿಯೋದು? ಪರ ಪದಾರ್ಥದಿಂದ ರಹಿತವಾಗಿರುವಂತ ಈ ಸ್ವದ್ರವ್ಯ, ಪರ ಪದಾರ್ಥಗಳಿಂದ ಪರ ದ್ರವ್ಯಗಳಿಂದ ಪರ ದೃಷ್ಟಿಯಿಂದ ರಹಿತನಾಗಿ ನನ್ನನ್ನು ನಾನು ನೋಡುವುದು, ನನ್ನನ್ನು ನಾನು ತಿಳಿಯುವುದು, ಇದು ನನ್ನ ಸ್ವಭಾವ. ಪರರದ್ದು ನನಗೆ ಅಗತ್ಯನೇ ಇಲ್ಲ.
ದೇವಶಾಸ್ತ್ರ ಗುರು ಯಾರಿದಾರಮ್ಮ? ಪರ ಇದಾರ, ಅವರು ಸಹ ಅವರನ್ನೇ ನೋಡೋದು. ಅವರು ಸಹ ಏನಿದಾರ? ದೇವ ಜೈನೇಂದ್ರ ಭಗವಂತರು ಅವರು ಸಹ ಪರ ಇದಾರ. ಶಾಸ್ತ್ರ ಇದು ಸಹ ಪರ ಇದೆ. ಗುರುಗಳು ಅವರು ಸಹ ಪರ ಇದ್ದಾರ. ಆ ಪರಗಳನ್ನು ನೋಡಿ ನನಗೇನು ಲಾಭ ಇದೆ? ಭಗವಂತನಿಗೆ ಕೈ ಮುಗಿಯೋದು ಇದು ಓಕೆ. ಯಾಕೆ? ಒಂದು ಒಳ್ಳೆ ಸ್ಥಾನದಲ್ಲಿ ಮುಕ್ತಿ ಪಡ್ಕೊಂಡಾರ, ಪೂಜನೀಯ ಸ್ಥಾನ ಪಡ್ಕೊಂಡಾರ, ಕೈ ಮುಗಿತಾ ಇದ್ದೀವಿ, ಅವರು ನಂಬ್ತಾ ಇದ್ದೀವಿ, ಮುಕ್ತಿ ಪಡ್ಕೊಂಡಾರ, ಮೋಕ್ಷ ಮಾರ್ಗದಲ್ಲಿ ಅವರು ನಿರತರಾಗಿ ಮುಕ್ತಿ ಪಡ್ಕೊಂಡಾರ ಅಂತ ನಾವು ಕೈ ಮುಗಿತಾ ಇದ್ದೀವಿ. ಓಕೆ, ಅಲ್ಲಿ ತನಕ ಓಕೆ. ಜನವಾಣಿ ಭಗವಂತರು ಹೇಳುವಂತ ವಾಣಿ ಇದೆ ಅಂತ ಭಗವಂತನ ವಾಣಿಯನ್ನು ನಂಬುತ್ತಾ ಇದ್ದೀವಿ, ಅದನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ದೀವಿ. ಗುರುಗಳು ನಮಗೆ ಒಳ್ಳೆ ಮಾರ್ಗದರ್ಶಕರಂತ ನಾವು ಅವ್ರನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ದೀವಿ, ಗುರುಗಳು. ಆದ್ರೂ ಸಹ ಅವ್ರು ಯಾರು? ಇವರೆಲ್ಲ ಯಾರು? ಇವರೆಲ್ಲ ಪರ ಇದಾರ. ಇವರೆಲ್ಲರೂ ಯಾರಿದಾರ ಲಕ್ಷ್ಮಕ್ಕ? ಪರ ಇದ್ದಾರೆ. ಇವರಿಂದ ನನಗೆ ಏನೂ ಸಂಬಂಧ ಇಲ್ಲ. ಇವರು ನನ್ನ ಆತ್ಮ ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ. ಯಾವ ಆತ್ಮ ಯಾವ ಆಧಾರದಲ್ಲಿ ಇದೆ, ಯಾವ ಆತ್ಮ ಯಾವ ಆಧಾರದಲ್ಲಿ ಇದೆ, ಆ ಆಧಾರಕ್ಕೆ ಮತ್ತು ಆತ್ಮಕ್ಕೇನೆ ಸಂಬಂಧ ಇಲ್ಲ ಅಂತ ಹೇಳಿದಾರ. ಹೌದಲ್ರಿ? ಆತ್ಮ ಯಾವ ಆಧಾರದಲ್ಲಿ ಇದೆ? ಶರೀರ ಆಧಾರದಲ್ಲಿ ಆತ್ಮ ಇದೆ. ಈ ಆತ್ಮ ಮತ್ತೆ ಶರೀರಕ್ಕನೇ ಸಂಬಂಧ ಇಲ್ಲ ಅಂತ ಹೇಳುವಾಗ, ಇಷ್ಟು ಹತ್ರ ಇರುವಂತ ಈ ಶರೀರದಿಂದಾನೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರುವಾಗ, ದೇವಶಾಸ್ತ್ರ ಗುರುಗಳು ಯಾರು? ಇವರು ಸಹ ಪರರೇ ಇದ್ದಾರೆ. ಶರೀರ ಪರ ಇದೆ, ದೇವಶಾಸ್ತ್ರ ಗುರುಗಳು ಸುವಾಗ್ಲಿಕ್ಕೆ ಸಾಧ್ಯ ಇದೆಯಾ? ಅದು ವ್ಯವಹಾರನೇ. ಹೌದಲ್ರಿ ಅಮ್ಮ? ತುಷ್ಮಾಶ ಭಿನ್ನಂ ಏನ್ ಹೇಳಿದ್ರು ಶಿವಭೂತಿ ಮುನಿಗಳು? ಶಿವಭೂತಿ ಮುನಿಗಳು ಏನ್ ಹೇಳಿದ್ರು? ತುಷ್ಮಾಶ ಭಿನ್ನಂ, ನನ್ನ ಆತ್ಮ ಬೇರೆ ಇದೆ, ನನ್ನ ಶರೀರ ಬೇರೆ ಇದೆ. ಆತ್ಮಕ್ಕೆ ಶರೀರಕ್ಕೆ ಯಾವತ್ತೂ ಸಂಬಂಧ ಆಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಮತ್ತು ಶರೀರ ಯಾವತ್ತೂ ಒಂದು ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತಾದರೂ ಕೂಡ ಇದು ಆತ್ಮ ಬೇರೆ, ಶರೀರ ಬೇರೆ. ಇದು ತತ್ವ. ಇದನ್ನು ನಾನು ಏನು ಮಾಡಿಕೊಳ್ಬೇಕು? ನೆನಪಿನಲ್ಲಿ. ಇದು ವಸ್ತುವಿನ ಸ್ವಭಾವ. ಈ ಸ್ವಭಾವದ ಡೆಫಿನೇಷನ್ ಈ ರೀತಿ ಹೇಳ್ತಾರ. ಅದು ಸರಿ ಇದೆಯೋ ತಪ್ಪಿದೆಯೋ? ಹೆಡ್ ಮಾಸ್ತರ್ ಹೇಳ್ರಿ. ಸರಿ ಇದೆಯೋ ತಪ್ಪಿದೆ ಹೇಳ್ರಿ. ಆ ಅಲ್ಲ, ದೇವಸ್ಥಾನಕ್ಕೆ ಬರೋದು ಇಡೋದು ಅದು ನಂತರದ ವಿಷಯ. ನೀವು ಪ್ರಶ್ನೆಗೆ ಉತ್ತರ ಹೇಳಿದ್ರಲ್ಲ, ವಸ್ತುವಿನ ಸ್ವಭಾವ ಹೇಗಿದೆ ಹಾಗೆ ಅಂತ ತಿಳ್ಕೊಳ್ಳೋದಂದ್ರೆ ಸಮ್ಯಕ್ತು ಅಂತ ಹೇಳಿದ್ರಲ್ಲ. ಏನದು ವಸ್ತುವಿನ ಸ್ವಭಾವ ಅಂದ್ರೆ ಏನು? ವಸ್ತು ಅಂದ್ರೆ ಏನು? ಸ್ವಭಾವ ಅಂದ್ರೆ ಏನು? ಸ್ವಭಾವದ ಡೆಫಿನೇಷನ್ ಹೇಳಿ. ಯಾಕೆ ಸ್ವಭಾವ ಈ ರೀತಿ ಹೇಳುದು? ನೋಡೋದು ತಿಳಿಯೋದು. ಏನ್ ನೋಡೋದು ಏನ್ ತಿಳಿಯೋದು? ಇನ್ನೊಬ್ರು ನೋಡೋದು ಇನ್ನೊಬ್ರನ್ನ ತಿಳಿಯೋದಾ? ಇಲ್ಲ, ನನ್ನನ್ನ ನೋಡೋದು, ನನ್ನನ್ನೇ ತಿಳಿಯೋದು. ನಾನು ಎಲ್ಲಿಂದ ಬಂದೆ? ಎಲ್ಲಿಂದ ಬಂದಿ? ಎಲ್ಲಿಂದ ಬಂದ್ರಿ ಹೇಳಿ ಲಕ್ಷ್ಮಕ್ಕ? ಹನುಮಾನ್ ನಗರದಿಂದ ಬಂದಿವಿ. ಎಲ್ಲಿಂದ ಬಂದಿವಿ? ಹನುಮಾನ್ ನಗರದಿಂದ ಬಂದಿವಿ. ಎಲ್ಲಿಗೆ ಹೋಗ್ಬಾರ್ದಿವಿ? ವಾಪಸ್ ಮತ್ತೆ ಹನುಮಾನ್ ನಗರ ಹೋಗಾಡ್ದೀವಿ. ಈಗ ನಮ್ಮದು ನಾನು ಎಲ್ಲಿಂದ ಬಂದೆ? ನಾನು ಅನಾದಿ ಕಾಲದಿಂದ ಆ ನಿಗೋಧದಲ್ಲಿ ಇದ್ದೆ. ಆ ನಿಗೋಧದಿಂದ ನಾನು ತ್ರಸ ಪರ್ಯಾಯದಲ್ಲಿ ಬಂದೆ. ನಿಗೋಧದಿಂದ ನಾನು ಯಾವ ಪರ್ಯಾಯಕ್ಕೆ ಬಂದೆ? ತ್ರಸ ಪರ್ಯಾಯಕ್ಕೆ ಬಂದೆ. ಒಂದೇ ಇದರಲ್ಲಿದ್ದೆ ನಾನು. ಒಂದೇ ಒಂದು ನನಗೆ ಗುಣಸ್ಥಾನದಲ್ಲಿರುವಂತ ಆ ಗುಣಸ್ಥಾನದಿಂದ ನಾನಿವತ್ತು 14ನೇ ಗುಣಸ್ಥಾನ ಪಡ್ಕೊಳ್ಳುವಂತ ಈ ಶರೀರದಲ್ಲಿ ಬಂದೆ. ಈ ಮನುಷ್ಯ ಕುಲದಲ್ಲಿ ಮನುಷ್ಯ ಗತಿಯಲ್ಲಿ ನಾನು ಹುಟ್ಟಿದ್ದೀನಿ. 14ನೇ ಗುಣಸ್ಥಾನ ಪಡ್ಕೊಳ್ಳುವಂತ ನನಗೆ ಒಂದು ಯೋಗ್ಯತೆ ನನಗೆ ಪ್ರಾಪ್ತಿಯಾಗಿದೆ. ನಾನು ಏನ್ ಮಾಡ್ಬೇಕು ಇವಾಗ? ಒಂದೇ ಗುಣಸ್ಥಾನ ಎಲ್ಲಿ? ಮಿಥ್ಯಾತ್ವ ಎಲ್ಲಿ ಮತ್ತು ಅಯೋಗ ಕೇವಲಿಯಲ್ಲಿ? ಸಯೋಗ ಕೇವಲಿಯಲ್ಲಿ, ಅಯೋಗ ಕೇವಲಿಯಲ್ಲಿ, ಮಿಥ್ಯಾತ್ವ ಎಲ್ಲಿ, ಅಯೋಗ ಕೇವಲಿಯಲ್ಲಿ? ಹೇಳಿ ನೋಡೋಣ. ಇಂಥ ಗುಣಸ್ಥಾನ ಪಡ್ಕೊಳ್ಳುವಂತ ನನಗೆ ಯೋಗ್ಯತೆ ಪ್ರಾಪ್ತ ಆಗಿದೆ. ಆದ್ರೂ ಸಹ ಮತ್ತೆ ನಾನು ಇನ್ನು ಪರರಲ್ಲಿನ ಕೂತ್ಕೊಳ್ಬೇಕಾ? ಆದ್ರೂ ಸಹ ನಾನು ಇನ್ನು ಪರರ ಬಗ್ಗೆನೇ ಚಿಂತನೆ ಮಾಡ್ಬೇಕಾ? ಆದ್ರೂ ಸಹ ನಾನು ಪರರ ಬಗ್ಗೆನೇ ವಿಚಾರ ಮಾಡ್ಬೇಕಾ? ಬೇಡ, ನನಗೆ ಪರರ ಅಗತ್ಯ ಅವಶ್ಯಕತೆ ಇಲ್ಲ. ನಾನು ನನ್ನಲ್ಲಿ ನಾನು ಲೀನರಾಗಬೇಕು. ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು. ನಾನು ಅಂದ್ರೆ ಯಾರು? ನಾನು ಅಂತಂದ್ರೆ ವೀರಸಾಗರ ಅಲ್ಲ.
ನಾನು ಅಂತಂದ್ರೆ ವೀರಸಾಗರ್ ಅಲ್ಲ, ನಾನು ಅಂತಂದ್ರೆ ದಿಗಂಬರ ಮುನಿ ಅಲ್ಲ, ನಾನು ಅಂತಂದ್ರೆ ಒಂದು ಸಾಧು ಸಂತ ಅಲ್ಲ, ನಾನು ಅಂತಂದ್ರೆ ಒಂದು ಸಾಧು ಪರಮೇಷ್ಠಿ ಅಲ್ಲ, ನಾನು ಅಂತಂದ್ರೆ ನನ್ನ ಪರಮಾತ್ಮ ಸ್ವರೂಪ ಇರುವಂತ ನನ್ನ ಆತ್ಮ, ಇದು ನಾನು. ಈ ಪರಮಾತ್ಮ ಸ್ವರೂಪ ಇರುವಂತ ಆತ್ಮನನ್ನು ಪರಮಾತ್ಮ ಮಾಡಬೇಕಾದ್ರೆ ನಾನು ಏನು ಮಾಡ್ಕೊಳ್ಬೇಕು ಅದರ ಬಗ್ಗೆ ತಿಳ್ಕೊಳ್ಬೇಕು. ನೋಡಿದೆ, ನಾನು ಪರಮಾತ್ಮ ಸ್ವರೂಪ ಇರುವಂತ ಈ ನನ್ನ ಆತ್ಮನನ್ನು ನಾನು ನೋಡಿದೆ. ಇನ್ನ ಈ ಪರಮಾತ್ಮ ಸ್ವರೂಪ ಇರುವಂತ ಈ ಆತ್ಮನನ್ನು ಪರಮಾತ್ಮ ಮಾಡಬೇಕಾದ್ರೆ ನಾನು ಏನ್ ಮಾಡಬೇಕು ಅನ್ನುವಂತ ಜ್ಞಾನ ಪಡ್ಕೊಳ್ಳಕ್ಕೆ ಪ್ರಯತ್ನ. ನೋಡಿದೆ, ಇವಾಗ ಅಲ್ಲಿ ನೋಡಿದೆ, ದೃಷ್ಟ ಆಯ್ತು. ಇನ್ನು ಜ್ಞಾತ ಆಗಬೇಕೋ ಬೇಡ, ಜ್ಞಾನಿ ಆಗಬೇಕೋ ಬೇಡ? ಇನ್ನು ಪರಮಾತ್ಮ ಸ್ವರೂಪ ಇರುವಂತ ಈ ಆತ್ಮ ಈ ಶರೀರದಲ್ಲಿ ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಸುತ್ತಾ ಇದೆ, ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ ಇದೆ. ಈ ಸಂಸಾರದಿಂದ ಈ ಆತ್ಮನನ್ನು ಈ ಶರೀರದಿಂದ, ಈ ಭವಗಳಿಂದ, ಈ ಸಂಸಾರದಿಂದ, ಈ ಕರ್ಮಗಳಿಂದ, ಈ ದುಃಖದಿಂದ, ಈ ನೋವಿನಿಂದ, ಈ ಪರದ್ರವ್ಯಗಳ ಸಮೇತ ಇರುವಂತ ಈ ಪರದ್ರವ್ಯದಿಂದ ಈ ಆತ್ಮನನ್ನು ಹೇಗೆ ಬೇರೆ ಮಾಡುವುದು ಅನ್ನುವಂತ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳ ಪ್ರಯತ್ನ ಪಡುವುದಂತಂದ್ರೆ ಅದು ಜ್ಞಾತ. ಸರಿದೇನ್ರಿ? ಸಹಿ ಹೇಗೆ? ನೋಡ್ರಿ, ಈ ರೀತಿ ಇದೆ ಜ್ಞಾತ, ದೃಷ್ಟ, ನೋಡೋದು, ತಿಳಿಯೋದು. ಇಷ್ಟೇ ಸುಲಭ ಐತಲ್ರಿ ಇದು. ಹೇಳೋದು ಬಹಳ ಸುಲಭ ಇದೆ, ಕೇಳೋದು ಬಹಳ ಸುಲಭ ಇದೆ, ಆದರೆ ಆಚರಣೆಯಲ್ಲಿ ಮಾಡೋದು ಬಹಳ ಕಠಿಣ ಇದೆ. ಬೆಳಗ್ಗೆ ಹೇಳಿದ್ರಲ್ಲ, ಇವತ್ತು ಮೋಕ್ಷ ಮಾರ್ಗ ಸರಳ ಇದೆ ಅಂತ ಸ್ವೀಕಾರ ಮಾಡ್ಕೊಳ್ಳಕ್ಕೆ ಹೋಗಬೇಡಿ, ಕಠಿಣ ಇದೆ ಅಂತಾನೇ ಸ್ವೀಕಾರ ಮಾಡ್ಕೊಳ್ಳಿ. ಸರಳ ಇದೆ ಅಂತ ಸ್ವೀಕಾರ ಮಾಡಿಕೊಂಡು ಅಲ್ಲಿ ಬರುವಂತ ಕಠಿಣತೆಯನ್ನು ನೋಡಿ ಹೆದರಿ ಓಡಿ ಹೋಗೋದು ಅವಶ್ಯಕತೆ ಇಲ್ಲ. ಹೌದಲ್ರಿ? ಏನ್ ಮಾಡೋದು? ಅದಕ್ಕೆ ದೀಕ್ಷಾ ತಗೊಳ್ಳದೆ ಮನೇಲೆ ಕೂತ್ಕೊಳ್ಳೋದು ಬಹಳ ಉತ್ತಮವಾದ ಕೆಲಸ ಅದು. ಅದಕ್ಕೆ ನೋಡ್ರಿ, ನಾವು ಮಾಡಿದ್ರೆ ದೀಕ್ಷಾನ ತಗೊಳ್ಳಲ್ಲ, ಮನೇಲೇನೆ ಕೂತ್ಕೊಂಡ್ಬಿಟ್ಟಿವಿ. ಸಹವಾಸನ ಬೇಡ, ಅಲ್ಲಿ ಹೋಗಿ ಅಲ್ಲಿ ಹೋಗಿ ಸಹವಾಸನೇ ಬೇಡ, ಅಲ್ಲಿ ಕಷ್ಟಗಳೇ ಬೇಡ, ಅಲ್ಲಿ ನೋವುಗಳೇ ಬೇಡ. ಆಮೇಲೆ ಸಂಸಾರದಲ್ಲಿ ಅಲ್ಲೇ ಕೂತ್ಕೊಂಡ್ರಿ ನೀವು. ಗುಣಸ್ಥಾನ ನಿಮ್ಮದು ಚೇಂಜ್ ಆಗೋದು ಯಾವಾಗ? ಗುಣಸ್ಥಾನ ನಿಮ್ಮದು ಬದಲಾವಣೆ ಆಗೋದು ಯಾವಾಗ? 1 ರಿಂದ 4, 1 ರಿಂದ 4, 1 ರಿಂದ 4, 1 ರಿಂದ 4 ಎಷ್ಟು ಮಾಡ್ತೀರಿ ಹಿಂಗ? ಮುಂದೆ ಬೆಳಿತೀರಿ ಬೇಡ, 5ಕ್ಕೆ ಹೋಗ್ತಿರೋ ಬೇಡ, 6ಕ್ಕೆ ಹೋಗ್ತಿರೋ ಬೇಡ, ಅದು ಮುಂದೆ ಬೆಳಿತೀರಿಲ್ಲ, ಏನು ಇಲ್ಲೇ ಕೊಂಡ್ತೀರಿ? ಅಲ್ಲೇ ಕೊಂಡ್ರಿದ್ರೆ ಕೊಂಡ್ರಿ, ಮುಂದೆ ಬೆಳೆದ್ರೆ ಬೆಳೀರಿ. ಆಟ್ ಯು ವಿಶ್, ಐ ಡೋಂಟ್ ನೋ. ಮನೆ ಬಿಟ್ಟು ಬನ್ನಿ, ಬರೇ ಬಂದು ನಡೆಯಲ್ಲ. ಮನೆ ಬಿಟ್ಟು ಬರೋದು ಬಹಳ ಸಹಜ ಇದೆ. ಮನೆ ಬಿಟ್ಟು ಬರೋದು ಬಹಳ ಸಹಜ ಇದೆ. ಮನೆ ಬಿಟ್ಟು ಬಂದಿದ್ದೀವಿ ಯಾಕೆ ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದು ಬಹಳ ಕಠಿಣ ಇದೆ. ಹೌದಲ್ರಿ? ದೀಕ್ಷಾ ತಗೊಳ್ಳೋದೇನು ಬಹಳ ಕಠಿಣ ಇಲ್ಲ. ದೀಕ್ಷಾ ತಗೊಳ್ಳೋದೇನು ಬಹಳ ದೊಡ್ಡ ಕಠಿಣ ಇಲ್ಲ. ದೀಕ್ಷಾ ಬಹಳ ಈಸಿಯಾಗಿ ತಗೊಂಡು ಬಿಡ್ಬೋದು. ಆದ್ರೆ ಯಾಕೆ ದೀಕ್ಷಾ ತಗೊಂಡಿದ್ದೀನಿ, ನಾನು ಮನೆ ಮಠ ಕುಟುಂಬ ಪರಿವಾರ ಎಲ್ಲ ಯಾಕೆ ತ್ಯಾಗ ಮಾಡಿದ್ದೀನಿ, ಏನು ಕಾರಣದಿಂದ ತ್ಯಾಗ ಮಾಡಿದ್ದೀನಿ, ಇದನ್ನ ನೆನಪಲ್ಲಿ ಪ್ರತಿ ಕ್ಷಣ ಪ್ರತಿ ಸಮಯ ಇಟ್ಕೊಳ್ಳೋದು ಬಹಳ ಕಠಿಣ ಇದೆ. ಪ್ರತಿ ಸಮಯ ನಾನು ದೀಕ್ಷಾ ಏನಕ್ಕೆ ತಗೊಂಡೆ, ನಾನು ದಿಗಂಬರ ಸ್ವರೂಪ ಏನಕ್ಕೆ ಧಾರಣೆ ಮಾಡಿಕೊಂಡೆ, ನಾನು ಕೈಯಲ್ಲಿ ಪಿಂಚಿ ಕಮಂಡಲು ಯಾವ ಕಾರಣದಿಂದ ತಗೊಂಡೆ. ಮನೆಯಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲ ಅಂತ ದೀಕ್ಷಾ ತಗೊಂಡಿದ್ದೀರಾ? ಮನೆಯಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ, ನೆರಳಿಲ್ಲ ಅಂತ ದೀಕ್ಷಾ ತಗೊಂಡಿದ್ದೀರಾ? ಮನೆಯಲ್ಲಿ ಯಾರು ಸೇವೆ ಮಾಡೋರಿಲ್ಲ, ವ್ಯವಸ್ಥೆ ಮಾಡೋರಿಲ್ಲ ಅಂತ ದೀಕ್ಷಾ ತಗೊಂಡಿದ್ದೀರಾ? ಇಲ್ಲ. ದೀಕ್ಷಾ ತಗೊಳ್ಳೋ ಕಾರಣ ಏನು? ದೀಕ್ಷಾ ತಗೊಳ್ಳೋ ಅವಶ್ಯಕತೆ ಏನಿತ್ತು? ದೀಕ್ಷಾ ತಗೊಳ್ಳೋ ಅವಶ್ಯಕತೆ, ದೀಕ್ಷಾ ತಗೊಳ್ಳೋ ಕಾರಣ ಇಷ್ಟು ಇತ್ತು. ನನ್ನನ್ನು ನಾನು ತಿಳ್ಕೊಳ್ಳುವುದು, ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವುದು, ನನ್ನನ್ನು ನಾನು ನೋಡುವುದು, ಈ ಮಾತ್ರ ಉದ್ದೇಶ ಇಟ್ಕೊಂಡು ಆತ್ಮ ಸ್ವರೂಪ, ಈ ಪರಮಾತ್ಮ ಸ್ವರೂಪ ಆತ್ಮ ಪರಮಾತ್ಮ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ದೀಕ್ಷಾ ತಗೊಂಡಿದ್ದೀನಿ ಅನ್ನೋಂಥ ಈ ವಿಷಯ ಪ್ರತಿ ಕ್ಷಣ ಪ್ರತಿ ಸಮಯ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಇದನ್ನೇ ನಾವು ನೆನಪಲ್ಲಿ ಇಟ್ಟುಕೊಳ್ಳದಿದ್ದರೆ ದೀಕ್ಷಾ ತಗೊಂಡೇನು ಪ್ರಯೋಜನ ಇಲ್ಲ. ದೀಕ್ಷಾ ತಗೊಂಡೇನು ಪ್ರಯೋಜನ ಐತೇನ್ರಿ? ಪ್ರಾಣಿ ಪಕ್ಷಿಗಳು ಕೂಡ ಬತ್ತಲೇ ಇದಾವ. ಪ್ರಾಣಿ ಪಕ್ಷಿಗಳು ಸಹ ಬತ್ತಲೇ ಇದಾವ. ಒಬ್ಬ ಹುಚ್ಚ ರೋಡ್ ಮೇಲೆ ತಿರುಗಾಡುವಂತ ಒಬ್ಬ ಹುಚ್ಚ ಸಹ ಬತ್ತಲೇ ಇದ್ದಾನ. ನಾನು ಬತ್ತಲೇ ಇದ್ದೀನಿ, ಪ್ರಾಣಿ ಪಕ್ಷಿಗಳು ಕೂಡ ಬತ್ತಲೇ ಇದಾವೆ, ಪ್ರಕೃತಿ ಸಹ ಬತ್ತಲೇ ಇದೆ. ಒಬ್ಬ ಹುಚ್ಚ ರೋಡ್ ಮೇಲೆ ತಿರುಗಾಡುವಂತ ಹುಚ್ಚ ಸಹ ಬತ್ತಲೇ ಇದ್ದಾನ. ಬತ್ತಲೇ ಇರೋದು ಬಹಳ ಮಾತ್ರ ಇಲ್ಲ. ಈ ರೂಪವನ್ನು ಸ್ವೀಕಾರ ಮಾಡೋದು ಬಹಳ ದೊಡ್ಡದಾಗದಲ್ಲ. ಈ ರೂಪ ಏನಕ್ಕೆ
ಸ್ವೀಕಾರ ಮಾಡ್ಕೊಂಡಿದ್ದೀನಿ, ಈ ದಿಗಂಬರತ್ವ ಏನಕ್ಕೆ ಸ್ವೀಕಾರ ಮಾಡ್ಕೊಂಡಿದ್ದೀನಿ, ದಿಗಂಬರ ಧಾರಣ ಏನಕ್ಕೆ ಮಾಡ್ಕೊಂಡಿದ್ದೀನಿ, ಈ ಕೈಯಲ್ಲಿ ಪಿಂಚಿ ಏನಕ್ಕೆ ತಗೊಂಡಿದ್ದೀನಿ ಅನ್ನುವಂತ ಈ ವಿಷಯವನ್ನು ನೆನಪಲ್ಲಿ ಪದೇ ಪದೇ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಬಹಳ ಅಂದ್ರೆ ಬಹಳ ಅತ್ಯವಶ್ಯಕತೆ ಇದೆ. ಇಲ್ಲದಿದ್ರೆ ಅವು ಬತ್ತಲೇ ಇದಾವ, ನೀನು ಬತ್ತಲೇ ಇದೀಯಾ, ಅವು ತಿರುಗಾಡ್ತಾ ಇದ್ದಾವ, ನೀನು ತಿರುಗಾಡ್ತಾ ಇದೀಯಾ, ಅವು ತಿಂತಾ ಇದ್ದಾವ, ನೀನು ತಿಂತಾ ಇದೀಯಾ, ಅವು ಬದುಕ್ತಾ ಇದ್ದಾವ, ನೀನು ಬದುಕ್ತಾ ಇದೀಯಾ, ಅವು ಸಾಯ್ತಾವ, ನೀನು ಸಾಯ್ತೀಯ. ಏನು ಅಂತರ ಇದರಲ್ಲಿ? ಅಂತರ ಏನಿದೆ? ಏನೂ ಇಲ್ಲ. ದೀಕ್ಷಾ ತಗೊಂಡಿದ್ದೀವಿ ಏನಕ್ಕ? ಇದ್ರ ಚಿಂತನೆ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಸಮಯ ನಾವು ಮಾಡ್ತಾ ಇರಬೇಕು ಅಂತ ಹೇಳಿ ಇವತ್ತಿನ ಬಾಲ ಮರಣ ಅಧಿಕಾರ ಇಲ್ಲಿಗೆ ಮುಗಿತು. ನಾಳೆ ಬಾಲ ಮರಣದ ಬಗ್ಗೆ ಚರ್ಚೆ ನಾವು ನಾಳೆ ದಿವಸ ಮಾಡೋದಿದೆ. ಓಂ ನಮಃ ಸಬ್ ಕುಶಮಃ ಸಬ್ ಶಿಶಮಃ ಮಹಾವೀರ ಭಗವಾನ್ ಕಿ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. ದ್ವಾದಶಾಂಗ ಜಿನವಾನಿ ಮಾತಾ ಕಿ